ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನನ್ನ ಗಾಡೆಸ್ ಎನರ್ಜಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಹೇಳಿದಾಗೆ ನಾನು ವಾಟ್ಸಾಪಲ್ಲಿ ಪೋಲ್ ಹಾಕಿದ್ದೆ. ವಾಟ್ಸಾಪಲ್ಲಿ ನಾನು ಪೋಲ್ ಹಾಕಿದ್ದೆ, ವೀಕ್ಲಿ ವಿಡಿಯೋಸ್ ಬೇಕಾ, ವೀಕ್ಲಿ ಒಂದು ವಿಡಿಯೋ ಬೇಕಾ ಅಥವಾ ತಿಂಗಳಿಗೆ 2 ವಿಡಿಯೋ ಬೇಕಾ ಅಂತ ಹಾಕಿದ್ದೆ. ಎಲ್ಲರೂ ಕೂಡ ವಾರಕ್ಕೆ 1 ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ಖಂಡಿತ ವಾರಕ್ಕೆ 1 ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ 2 ವಿಡಿಯೋನಾದರೂ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ 702 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಗ್ರೂಪಲ್ಲಿ ನಾನು ಎಲ್ರಿಗೂ ಕೇಳಿದ್ದೆ ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ. ಸೊ ತುಂಬ ಒಬ್ರೊಬ್ರು ಒಂದೊಂದು ವಿಡಿಯೋ ಹಾಕಿದ್ದಾರೆ. ಸೊ ಅದರಲ್ಲಿ ನನಗೆ ಫಸ್ಟ್ ವಿಡಿಯೋ ಬಂದುಬಿಟ್ಟು ಡಿಸೈರ್ಡ್ ಬಾಡಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು. ಸೊ ಇವತ್ತು ಡಿಸೈರ್ಡ್ ಬಾಡಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಯೂನಿವರ್ಸ್ ನಮ್ಮೊಳಗಡೆನೇ ಇದೆ, ಅದು ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರು. ಅದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಅದ್ರ ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಸಕ್ಸಸ್ ಸ್ಟೋರಿನ ಹೇಳಿ ಅಂತ ಕೇಳಿದ್ರಿ. ಸೊ ಖಂಡಿತ ಸಕ್ಸಸ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಫ್ಕೋರ್ಸ್ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಿಮಗೇನಾದರೂ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ಹೇಗೆ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಅಜಾಗೃತ ಮನಸ್ಸು ಎಷ್ಟು ಪವರ್ಫುಲ್ ಅನ್ನೋದನ್ನ ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಸೊ ಮೊದಲನೇದಾಗಿ ಹೇಗೆ ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡೋದು ಅಂತ ನೀವೆಲ್ಲ ಕೇಳ್ತಾ ಇದ್ರಿ, ರೈಟ್? ಅಂದರೆ ಡಿಸೈರ್ಡ್ ಬಾಡಿನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ. ಇದಕ್ಕಿಂತ ಮುಂಚೆ ನಾನು 2 ಫಿಸಿಕಲ್ ಅಪಿಯರೆನ್ಸ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡಿದ್ದೀನಿ. ಬಟ್ ಐ ಥಿಂಕ್ ಯಾವುದೋ ಒಂದಿಷ್ಟಕ್ಕೆ ಮಾತ್ರ ಎಕ್ಸಾಂಪಲ್ ಕೊಟ್ಟು ನಾನು ಇದನ್ನು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆದರೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲದ್ರದ್ದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಗೆ ಡಿಸೈರ್ಡ್ ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕನೂ ಈ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ನೀವೇನಾದರೂ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಖಂಡಿತ ಹೇಳ್ತೀನಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಓಕೆನಾ? ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಫಿಸಿಕಲ್ ಅಪಿಯರೆನ್ಸ್ ಮ್ಯಾನಿಫೆಸ್ಟೇಷನ್. ಸೊ ನಿಮಗೆ ಫಿಸಿಕಲ್ ಅಪಿಯರೆನ್ಸ್ ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ಎಲ್ರಿಗೂ ಫಸ್ಟ್ ಇರಬೇಕಾಗಿರೋ ಮೈಂಡ್ಸೆಟ್ ಏನಂತ ಅಂದರೆ ಆ್ಯಕ್ಚುಲಿ ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡೋದಿದೆಯಲ್ಲ ಸಖತ್ ಈಸಿ. ಓಕೆ? ತುಂಬ ಈಸಿಯೆಸ್ಟ್ ಅಂತ ಅಂದರೆ ಐ ಥಿಂಕ್ ಫಿಸಿಕಲ್ ಅಪಿಯರೆನ್ಸ್ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂದರೆ ನಮಗೆ ಇಷ್ಟ ಬಂದಿರೋ ಫ್ಯೂಚರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಡೋದು ತುಂಬ ತುಂಬ ಈಸಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂದರೆ ಇದು ಈಸಿ ಇದು ಕಷ್ಟ ಅಂತ ಏನಿಲ್ಲ. ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲನೂ ಈಸಿನೇ. ನೀವೇನೇ ತಗೊಳ್ಳಿ ಪ್ರತಿಯೊಂದು ಕೂಡ ಮ್ಯಾನಿಫೆಸ್ಟೇಷನಲ್ಲಿ ಈಸಿ. ಇದು ದೊಡ್ಡದು ಇದು ಸಣ್ಣದು ಆ ಥರ ಯಾವುದು ಮ್ಯಾನಿಫೆಸ್ಟೇಷನಲ್ಲಿ ಇಲ್ಲ. ಸೊ ಮ್ಯಾನಿಫೆಸ್ಟೇಷನಲ್ಲಿ ದೊಡ್ಡ ಥಿಂಗ್ಸ್ ಸಣ್ಣ ಥಿಂಗ್ಸ್ ಅಂತ ಯಾವುದೂ ಇಲ್ಲ. ನೀವು 1 ಕೋಟಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಯಾವ ಮೆಥಡ್ ಅಪ್ಲೈ ಮಾಡ್ತೀರಾ ಅದೇ ಸೇಮ್ ಮೆಥಡ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಅದೇ ಸೇಮ್ ಮೆಥಡ್ ಒಂದು ಚಾಕ್ಲೇಟ್ನ, ಒಂದು ಐಸ್ ಕ್ರೀಮ್ನ ನಾರ್ಮಲ್ ಆಗಿ ಡೇ ಟು ಡೇ ಲೈಫಲ್ಲಿ ನೀವೇನೇನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ. ಓಕೆ? ಸೊ ಈ ರೀತಿ ಹೇಳ್ತಾ ಫಸ್ಟ್ ಆಫ್ ಆಲ್ ಒಂದು ಮೈಂಡ್ಸೆಟ್ ಇಟ್ಕೊಳ್ಳಿ. ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ ಅಂತಂದರೆ ತುಂಬ ತುಂಬ ಈಸಿ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳೋದು. ಸೊ ದಯವಿಟ್ಟು ನಿಮ್ಮ ತಲೆಯಲ್ಲಿ ಫಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಅಂದರೆ ಇದು ಈಸಿನಪ್ಪ ನನಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅನ್ನೋ ಥರ ನಿಮ್ಮ ಮೈಂಡ್ಸೆಟ್ ಇರಬೇಕು. ಆ್ಯಂಡ್ ಕೊನೆಯದಾಗಿ ಸೊ ನಿಮಗೇನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಕೇಳ್ತಾ ಇದ್ದರೆ ಐ ಆಮ್ ಸೋ ಸಾರಿ, ದಯವಿಟ್ಟು ನನಗೆ ಕ್ಷಮಿಸಿ ಆಯಿತಾ. ಬ್ಯಾಕ್ಗ್ರೌಂಡ್ ನಾಯ್ಸಸ್ಸಿಂದ ನಿಮಗೆ ಡಿಸ್ಟರ್ಬ್ ಆಗ್ತಾ ಇದ್ದರೆ. ಓಕೆ, ಮೊದಲನೇದಾಗಿ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವರು ಡಿಸೈರ್ಡ್ ಬಾಡಿ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಮೊದಲನೇದಾಗಿ ಹೇಗೆ ಡಿಸೈರ್ಡ್ ಬಾಡಿನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಡಿಸೈರ್ಡ್ ಬಾಡಿ ಬೇಕು. ಓಕೆ, ನಿಮಗೆ ಗೊತ್ತಿದೆ ಯಾವ ರೀತಿ ಡಿಸೈರ್ಡ್ ಬಾಡಿ ಅಂತ.
ಸೊ ನಾನೀಗ ಕಾಮನಾಗಿ ಕೊಡ್ತೀನಿ, ಈಗ ನನ್ನ ಬಾಡಿ ಶೇಪ್ ಇಷ್ಟು ಮೆಜರ್ಮೆಂಟ್ಸ್ ಇರಬೇಕಪ್ಪ ಅಂತ ನನಗೊಂದು ತಲೆಯಲ್ಲಿ ಐಡಿಯಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಲೈಕ್ ನಾನು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಕೊಡ್ತೀನಿ 36, 26, 36 ಲೈಕ್ ಇಂಚಸ್, 36 ಇಂಚ್, 26 ಇಂಚ್ ಅಂದರೆ ಓಕೆ ನಂಗೆ ಗೊತ್ತಾಗುತ್ತೆ ಅನ್ಕೊತೀನಿ ಹೇಳಿದರೆ 36, 26, 36 ಇಂಚ್ ಇದು ನ್ಯಾಚುರಲ್ ಆಗಿ ಸ್ಟ್ಯಾಂಡರ್ಡ್ ಬಾಡಿ ಶೇಪ್. ಓಕೆನಾ? ಸೊ ಈ ಬಾಡಿ ಶೇಪ್ನ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಅಂದ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ, ಓಕೆ ನಾನು ಯಾವಾಗಲೂ ಅಫರ್ಮ್ ಮಾಡ್ತೀನಿ ಏನಂತ ಹೇಳಿಬಿಟ್ಟು, ನಾನು ಲೈಕ್ ಐ ಹ್ಯಾವ್ ಮೈ ಡಿಸೈರ್ಡ್ ಬಾಡಿ ಶೇಪ್ ಅಂತ ಹೇಳ್ತೀನಿ. ನನ್ನ ಡಿಸೈರ್ಡ್ ಬಾಡಿ ಇದೆ ಅಂತ ಅನ್ನೋದು ನಾನು ಹೇಳ್ತೀನಿ. ಅಥವಾ ನನಗೆ 36, 26, 36 ಮೆಜರ್ಮೆಂಟ್ಸ್ ಲೈಕ್ ಐ ಹ್ಯಾವ್ 36, 26, 36 ಬಾಡಿ ಮೆಜರ್ಮೆಂಟ್ಸ್ ಅಂತ ನಾನು ಹೇಳ್ಕೊತೀನಿ. ಓಕೆ? ಸೊ ಪರ್ಟಿಕ್ಯುಲರ್ ಆಗಿ ನೀವು ಜಸ್ಟ್ ಇಂಚಸಲ್ಲಿ ಅಥವಾ ಸೆಂಟಿಮೀಟ್ರಲ್ಲಿ ಹೇಳ್ತೀರಾ, ನೀನು ಸೆಂಟಿಮೀಟರ್ ಅಂತ ಅಂದರೆ 90, 60, 90 ಸೆಂಟಿಮೀಟರ್ ಇದೆ ಅಂತ ನಾನು ಹೇಳ್ಬೋದು ನನ್ನ ಬಾಡಿ ಮೆಜರ್ಮೆಂಟ್ಸ್. ಈ ರೀತಿಯಾಗೂ ಕೂಡ ನೀವು ಅಫರ್ಮ್ ಮಾಡ್ಬೋದು. ಬಟ್ ನಿಮ್ಗೆ ಯಾವ್ದು ಈಸಿ, ಲೈಕ್ ಲಿಟ್ರಲಿ ನನ್ನ ಡಿಸೈರ್ಡ್ ಬಾಡಿ ಇದೆ ಅಂತ ಹೇಳಿದ್ರು ನನಗಿಷ್ಟು ಇಂಚಸ್ ಅಂದರೆ ಲೈಕ್ ಪರ್ಫೆಕ್ಟ್ ಆಗಿ ನೀವು ಇಂಚಸ್ನ ಹೇಳಿದ್ರು ಕೂಡ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗುತ್ತೆ. ಈಗ ಡಿಸೈರ್ಡ್ ಬಾಡಿ ಅಂದರೆ ನಿಮ್ಗಂತ ಅಟ್ಲೀಸ್ಟ್ ನಿಮ್ಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ಅಂದರೂ ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ನನ್ನ ಐಡಲ್ ಬಾಡಿ ಹಿಂಗಿರ್ಬೇಕಂತ. ಅದನ್ನು ನಿಮ್ಮ ಮೈಂಡ್ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ. ಸೊ ಓಕೆ, ನಿಮಗೆ ನೋಡಿ ಫಸ್ಟ್ ಆಫ್ ಆಲ್ ನನಗೆ ಅಫರ್ಮೇಷನ್ಸ್ ಈಸಿ, ನಾನು ಯಾವಾಗಲೂ ಅಫರ್ಮೇಷನ್ಸ್ ಹೇಳ್ಕೊಂಡೆ ಮ್ಯಾನಿಫೆಸ್ಟ್ ಮಾಡೋದು. ಸೊ ನಾನು ಅಫರ್ಮೇಷನ್ಸ್ ಎಕ್ಸಾಂಪಲ್ ಕೊಡ್ತಿರ್ತೀನಿ. ಸೊ ವಿಜುವಲೈಸೇಷನ್ ಮಾಡ್ತೀರಾ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಡಿಸೈರ್ಡ್ ಬಾಡಿ ಹೇಗಿರ್ಬೇಕಂತ. ನಿಮಗೆ ಅಟ್ಲೀಸ್ಟ್ ನನಗೆ ಕ್ವಶನ್ ಕೇಳ್ಬೋದು, ನನಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗೆ ಇಮ್ಯಾಜಿನೇಷನಲ್ಲಿ ನನ್ನ ಡಿಸೈರ್ಡ್ ಬಾಡಿ ಬರಲ್ಲ, ಬೇರೆ ಥರ ಬರುತ್ತೆ ಆ ಥರ ಅಂತಂದರೆ ನೋಡಿ ಸ್ಟಾರ್ಟಿಂಗ್ ಯಾವುದೂ ಬರಲ್ಲ. ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಡಿಸೈರ್ಡ್ ಬಾಡಿ ಶೇಪೇ ನಿಮಗೆ ನಿಮ್ಮ ಇಮ್ಯಾಜಿನೇಷನಲ್ಲಿ ಕಾಣಿಸಲ್ಲ. ಓಕೆ? ಬಟ್ ನೀವು ಟ್ರೈ ಮಾಡ್ತಾ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೋಗಾದ್ಮೇಲೆ ನಿಮಗೆ ಆ ಒಂದು ಡಿಸೈರ್ಡ್ ಬಾಡಿ ಏನು ಬೇಕಲ್ಲ ಅದ್ರದ್ದು ಇಮ್ಯಾಜಿನೇಷನ್ ಆಮೇಲೆ ನಿಮಗೆ ಬರುತ್ತೆ. ಸೊ ಇಟ್ಸ್ ಅಬೌಟ್ ಪ್ರಾಕ್ಟೀಸ್. ವಿಜುವಲೈಸೇಷನ್ ಮಾಡ್ತಿದ್ದೀರಾ ನೀವು ಅಂತ ಅಂದರೆ. ಬಟ್ ಇಲ್ಲ ನಾನು ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಅಂತಂದರೆ ನಿಮ್ಮ ಒಂದು ಡೈರಿನೋ ಜರ್ನಲ್ಲೋ ಬುಕ್ಕೋ ತೊಗೊಂಡು ಲೈಕ್ ನನಗೆ ಇಷ್ಟು ನನಗೆ ಐಡಲ್ ಬಾಡಿ ಶೇಪ್ ಇದೆ, ನನ್ನ ಡಿಸೈರ್ಡ್ ಬಾಡಿ ಶೇಪ್ ಇದೆ, ನನ್ನ ಬಾಡಿ ಶೇಪ್ 36, 26, 36 ಮೆಜರ್ಮೆಂಟ್ಸಲ್ಲಿದೆ, ಈ ರೀತಿಯಾಗಿ ನೀವು ಬರೀಬೋದು. ಓಕೆ? ಸೊ ನನ್ನ ವ್ಯಾಸ್ಟ್ ಇಷ್ಟಿದೆ, ಲೈಕ್ 36, 26 ಅಂದರೆ ನನಗೆ ಅನ್ಕೊತೀನಿ ಬಸ್ಟ್ ವ್ಯಾಸ್ಟ್ ಮತ್ತು ಬರ್ಡ್ಸ್ ಮೆಜರ್ಮೆಂಟ್, ರೈಟ್? ಇದಿಷ್ಟು 3. ಸೊ ಈ ರೀತಿಯಾಗಿ ನಿಮಗೆ ಯಾವ ಮೆಜರ್ಮೆಂಟ್ಸ್ ಬೇಕು ಆ ರೀತಿಯಾಗಿ ಹೇಳ್ಕೊಬೋದು. ಅಥವಾ ಲೈಕ್ ಪರ್ಫೆಕ್ಟ್ ಆಗಿ ಬಾಡಿ ಶೇಪ್ ಬೇಕಾ ಆ ರೀತಿಯಾಗಿ ನೀವು ಅಫರ್ಮೇಷನ್ಸ್ ಹೇಳ್ಕೊಬೋದು. ಓಕೆ? ನೋಡಿ ಅಫರ್ಮೇಷನ್ಸ್ ಅಂದರೆ ನೀವು ಯಾವುದನ್ನು ನೀವು ನಿಮ್ಮ ಜೊತೆ ಮಾತಾಡ್ಕೊತೀರಾ ಅಥವಾ ಬೇರೆಯವ್ರಿಗೆ ಹೇಳ್ತೀರಾ, ನೀವು ಕೇಳಿಸ್ಕೊತೀರಾ, ಯೋಚನೆ ಮಾಡ್ತೀರಾ, ಅದೆಲ್ಲ ಅಫರ್ಮೇಷನ್. ಸ್ಪೆಸಿಫಿಕ್ ಆಗಿ ನನಗೆ ಅಫರ್ಮೇಷನ್ ಕೊಡಿ ಅಂತ ಕೇಳಬೇಡಿ. ಬಿಕಾಸ್ ಲಿಟ್ರಲಿ ಹೇಳ, ನೀವು ಮಾತಾಡೋ ವರ್ಡ್ಸೇ ಮ್ಯಾಜಿಕ್. ಅರ್ಥ ಆಯ್ತಾ? ನೀವೇನೇ ಮಾತಾಡಿದ್ರು ಅದು ಮ್ಯಾಜಿಕ್ ಆ್ಯಂಡ್ ಅದು ನಿಜ ಆಗುತ್ತೆ. ಆ್ಯಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ರಿಪೀಟೆಡ್ಲಿ ನೀವೇನೇ ಹೇಳಿದ್ರು ಅದು ಅದನ್ನು ಸತ್ಯ ಮಾಡುತ್ತೆ. ಓಕೆನಾ? ನನಗೆ ಬಂದುಬಿಟ್ಟು ನಾನೇನು ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಏನೇ ಲೈಕ್ ಹೇಳ್ತೀನಲ್ಲ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಲಿಟ್ರಲಿ ಎಲ್ಲಾನು ಗೊತ್ತು. ನೀವು ಅದಕ್ಕೆ ಸ್ಪೆಸಿಫಿಕ್ ಆಗಿ ಮೆಜರ್ಮೆಂಟ್ಸೇ ಹೇಳಬೇಕಂತೆಲ್ಲ. ನಿಮಗೆ ಜಸ್ಟ್ ನೀವು ಲೈಕ್ ಐ ಥಿಂಕ್ ಓವರ್ ಆಲ್ ನಿಮಗೆ ಬೆಸ್ಟ್ ಅಫರ್ಮೇಷನ್ ಬಾಡಿ ನನ್ನ ಡಿಸೈರ್ಡ್ ಬಾಡಿ ಅಂತ ಅಂದರೆ ಐ ಹ್ಯಾವ್ ಮೈ ಡಿಸೈರ್ಡ್ ಬಾಡಿ. ನನಗೆ ನನ್ನ ಡಿಸೈರ್ಡ್ ಬಾಡಿ ಇದೆ, ನನ್ನ ಡಿಸೈರ್ಡ್ ಬಾಡಿ ಇದೆ, ಅಲೌ ಮೈ ಬಾಡಿ. ಈ ರೀತಿಯಾಗಿ ಒಂದಿಷ್ಟು ಅಫರ್ಮೇಷನ್ಸ್ನ ಎಕ್ಸ್ಟ್ರಾ ಆಡ್ ಮಾಡಿಕೊಂಡು ನಂಗೆ ನನ್ನ ಡಿಸೈರ್ಡ್ ಬಾಡಿ ಇದೆ ಅಂತ ಹೇಳಿದ್ರು ನೀವು ನಿಮ್ಮ ಡಿಸೈರ್ಡ್ ಬಾಡಿನ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಹೈಟ್ ಇನ್ಕ್ರೀಸ್ ಬಗ್ಗೆ, ಲೈಕ್ ಹೈಟಿಂದು ಒಂದು ವಿಡಿಯೋ ಮಾಡಿ ಅಂತ ಕೇಳಿದರು. ಸೊ ಇವಾಗ ನೋಡಿ, ಇಟ್ಸ್ ಎ ಸಿಂಪಲ್, ಲೈಕ್ ಜಸ್ಟ್ ಫಿಕ್ಸ್ ಮಾಡಿ ಲೈಕ್ ಯಾವ ಥರ ಲೈಕ್ ನಿಮ್ಗೊಂದು ಗೊತ್ತಿರುತ್ತೆ ಪರ್ಟಿಕ್ಯುಲರ್ ಆಗಿ ನನ್ನ ಫಿಸಿಕಲ್ ಅಪಿಯರೆನ್ಸ್ ಈ ಥರ ಬೇಕಂತ. ಸೊ ಅದನ್ನು ಅಫರ್ಮ್ ಮಾಡಿ ಅಥವಾ ವಿಜುವಲೈಸ್ ಮಾಡಿ ಅಥವಾ ಸ್ಕ್ರಿಪ್ಟ್ ಮಾಡಿ ಅಥವಾ ಸಬ್ಲಿಮಲ್ಸ್ ಕೇಳಿ. ನೋಡಿ, ಈ ಸಬ್ಲಿಮಲ್ಸ್ ಕೂಡ ಒಂದು ಮೆಥಡ್. ಸೊ ಏನಾದರೂ ಮಾಡಿ, ಬಟ್ ಅಟ್ ದ ಎಂಡ್ ನಿಮಗೆ ಈ ಮೆಥಡ್ಸ್ ಎಲ್ಲ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ನಿಮ್ಮ ಮೈಂಡ್ನ ಒಂದು ಪರ್ಟಿಕ್ಯುಲರ್ ಆಗಿ ಟ್ರ್ಯಾಕಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಪೋಸ್ ನಿಮಗೆ ಲೈಕ್ 3D ನೆನಪಾದ್ರು, ಲಿಮಿಟಿಂಗ್ ಬಿಲೀಫ್ಸ್ ಬಂದರು, ನೆಗೆಟಿವ್ ಥಾಟ್ಸ್ ಬಂದರು, ಈ ಮೆಥಡ್ಸ್ ಅದರಿಂದ ಆಚೆ ಇಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆ ಮೆಥಡ್ಸ್ ಮಾಡಿ ಮೆಥಡ್ಸ್ ಇಲ್ಲದೆ ಮ್ಯಾನಿಫೆಸ್ಟ್ ಮಾಡೋದಕ್ಕಾಗಲ್ವಾ? ಖಂಡಿತ ಮೆಥಡ್ಸ್ ಇಲ್ಲದೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಹೇಗೆ ಅಂತಂದರೆ ಬರೀ ಯೋಚನೆಯಿಂದ. ಬಟ್ ಮೆಥಡ್ಸ್ನ ಯಾಕೆ ಯೂಸ್ ಮಾಡ್ತೀವಿ ನಾವು ಅಂತ ಅಂದರೆ ಈ ನೆಗೆಟಿವ್ ಥಾಟ್ಸ್ ಇಂದ ದೂರ ಇರೋದಕ್ಕೆ, ಈ ಲಿಮಿಟಿಂಗ್ ಬಿಲೀಫ್ಸಿಂದ ದೂರ ಇರೋದಕ್ಕೆ. ಈಗ ನಾವು ಏನೋ ಇವಾಗ ಆ್ಯಕ್ಚುಲಿ ನನ್ನ ಡಿಸೈರ್ಡ್ ಬಾಡಿ ಬೇಕು, ಬಟ್ ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ತೀನಿ, ನಂಗೆ ಇಷ್ಟ ಆಗದಿರೋ ಬಾಡಿ ಇದೆ ಅಂದಾಗ ನೀವು
ನೀವು ಹೆಂಗೆ ಲೈಕ್ ನಿಮ್ಮ ಮೈಂಡಿಗೆ ಕನ್ವಿನ್ಸ್ ಮಾಡ್ತೀರಾ. ಓಕೆ, ನೀವು ಯಾವ್ದನ್ನೇ ನಿಜ ಮಾಡ್ಬೇಕಂತ ಅಂದ್ರೂ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದು ಇಂಪ್ರೆಸ್ ಆಗಬೇಕು ತಾನೆ. ಸೊ ಇಂಪ್ರೆಸ್ ಆಗ್ಬೇಕಂತ ಅಂದರೆ ನೀವೇನು ಮಾಡಬೇಕು, ಸೊ ಇಂಪ್ರೆಸ್ ಆಗ್ಬೇಕಂತ ಅಂದರೆ ನೀವು ಮೆಥಡ್ಸ್ನ ಹೆಲ್ಪ್ ತಗೊಳ್ಳಿ ಆ್ಯಂಡ್ ರಿಪೀಟ್ ಮಾಡಿ. ಸೊ ಎಲ್ಲಿ ತನಕ ಅಂತಂದರೆ ನಿಮ್ಮ ಮೈಂಡಿಗೆ ಇಂಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಮೆಥಡ್ಸ್ ಇರೋದು ನಿಮ್ಮ 3Dನ ಅವಾಯ್ಡ್ ಮಾಡೋದಕ್ಕೆ. ಓಕೆನಾ. ಸೊ 3Dನ ಹೆಂಗೆ ಅವಾಯ್ಡ್ ಮಾಡೋದು, ಜಸ್ಟ್ ಡೂ ಎ ಮೆಥಡ್ಸ್. ಅಫರ್ಮೇಷನ್ ಮಾಡ್ತೀರಾ, ಸ್ಕ್ರಿಪ್ಟಿಂಗ್ ಮಾಡ್ತೀರಾ, ವಿಜುವಲೈಸೇಷನ್ ಮಾಡ್ತೀರಾ, ಏನಾದರೂ ಮಾಡ್ಕೊಳ್ಳಿ, ಬಟ್ ಮೆಥಡ್ಸ್ನ ಮಾಡಿ. ಆ್ಯಂಡ್ ಈ ಮೆಥಡ್ಸ್ ನಿಮ್ಮನ್ನ ಟ್ರ್ಯಾಕಲ್ಲಿ ಇಡುತ್ತೆ, ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇಡುತ್ತೆ. ಓಕೆನಾ. ಅಟ್ಲೀಸ್ಟ್ ಮೆಥಡ್ಸ್ಗಂತ ಒಂದಿಷ್ಟು ಟೈಮ್ ಕೊಡಿ, ಆ ಟೈಮಲ್ಲಿ ಅಫರ್ಮ್ ಮಾಡಿ. ಆ್ಯಂಡ್ ಮಿಕ್ಕಿದ ಕೆಲಸ ನಿಮಗೆ ಗೊತ್ತಿದೆ ಏನಂತ ಅಂದರೆ, ಓಕೆ ನಾನು ಮೆಥಡ್ಸ್ ಮಾಡಿದೆ, ಆ ಟೈಮಲ್ಲಿ ನಾನು ಅಫರ್ಮ್ ಮಾಡಿದೆ, ಎಲ್ಲ ಮಾಡಿದೆ, ಬಟ್ ನಿಮ್ಮ ಕೆಲಸ ಏನಂತ ಅಂದರೆ ಮೈಂಡ್ಸೆಟ್ ಮೇಂಟೈನ್ ಮಾಡೋದು. ಅದೇ ಒಂದು ಸೇಮ್ ಥಾಟಲ್ಲಿ ಇರೋದು. ಲೈಕ್ ಈಗ ನಾನು ಡಿಸೈರ್ಡ್ ಬಾಡಿ ಇದೆ ಅಂತ ಹೇಳಿದ್ದೀನಿ ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲೂ ನಿಮಗೆ ಲೈಕ್ ಆ ಮೆಥಡ್ಸ್ ಮಾಡ್ತಿಲ್ಲ ನಾನು ಅಂದರೆ ಆ ಮೆಥಡ್ಸಿಂದ ಆಚೆ, ಆ ಮೆಥಡ್ಸ್ ಎಲ್ಲ ಮಾಡಿ ಅಫರ್ಮೇಷನ್ಸ್ಗೆ ಅಂತ ಟೈಮ್ ಕೊಟ್ಟು ಅಫರ್ಮ್ ಮಾಡಿರ್ತೀರಾ, ವಿಜುವಲೈಸೇಷನ್ಗೆ ಅಂತ ಟೈಮ್ ಕೊಟ್ಟು ವಿಜುವಲೈಸೇಷನ್ ಮಾಡಿರ್ತೀರಾ, ಸ್ಕ್ರಿಪ್ಟಿಂಗ್ಗೆ ಅಂತ ಟೈಮ್ ಕೊಟ್ಟು ಸ್ಕ್ರಿಪ್ಟ್ ಮಾಡಿರ್ತೀರಾ. ಬಟ್ ಅದರ ಆಚೆ ಅದಾದಮೇಲೆ ನೀವೇನು ಮಾಡ್ತೀರಾ ಅದು ಮ್ಯಾಟ್ರ್ ಆಗುತ್ತೆ. ಸೊ ಅವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಪಾಸಿಟಿವ್ ಅನ್ನೋದಕ್ಕಿಂತ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡೋದು. ಯಾವಾಗಲೂ ಕೂಡ ನನ್ನ ಡಿಸೈರ್ಡ್ ಬಾಡಿ ನನಗಿದೆ ಅಂತ ಥಿಂಕ್ ಮಾಡೋದು. ಓಕೆ, ನೆಕ್ಸ್ಟ್ ಇದೇ ರೀತಿ ಸೇಮ್ ನಿಮ್ಮ ಹೈಟ್ ಮ್ಯಾನಿಫೆಸ್ಟೇಷನ್ಗೆ ಕೂಡ. ಆ್ಯಂಡ್ ಒಂದು ಏನಂದರೆ ಹೈಟ್ ಮ್ಯಾನಿಫೆಸ್ಟೇಷನ್ಗೆ ಬಂದರೆ ಎಲ್ಲರಲ್ಲೂ ಒಂದು ಕಾಮನ್ ಲಿಮಿಟಿಂಗ್ ಬಿಲೀಫ್ಸ್ ಏನಂತ ಅಂದರೆ ನಮ್ಮ ಡಿಸೈರ್ನ ಹೈಟ್ನ ನಾವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಸರ್ಟನ್ ಏಜ್ ಆದಮೇಲೆ ನಮ್ಮ ಹೈಟ್ ಗ್ರೋತ್ ಹಾರ್ಮೋನ್ ಸ್ಟಾಪ್ ಆಗುತ್ತೆ. ಸೊ ಲೈಕ್ ಸರ್ಟನ್ ಏಜ್ ಆದಮೇಲೆ ನಮ್ಮ ಹೈಟ್ ಗ್ರೋ ಆಗೋದು ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ತನಕ ಅಷ್ಟೇ ನಾವು ಹೈಟ್ ಬೆಳೆಯೋದಕ್ಕೆ ಅಂತ ಲೈಕ್ ಹೇಳ್ತಾರೆ. ಬಟ್ ಲಿಟ್ರಲಿ ದಿಸ್ ಈಸ್ ಅ ಲಿಮಿಟಿಂಗ್ ಬಿಲೀಫ್, ಬಿಗ್ಗೆಸ್ಟ್ ಲಿಮಿಟಿಂಗ್ ಬಿಲೀಫ್ಸ್. ಸೊ ಇದನ್ನು ಯಾವ್ದನ್ನು ನಂಬೇಡಿ. ನೀವು ಎಷ್ಟೇ ಏಜ್ ಇರಿ, ಇಟ್ ಡಸಂಟ್ ಮ್ಯಾಟರ್. ಬಟ್ ನೀವು ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡ್ಕೊಬೋದು. ಆ್ಯಂಡ್ ಇವನ್ ನಿಮ್ಮ ಹೈಟ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಡಿಕ್ರೀಸ್ ಕೂಡ ಮಾಡ್ಕೊಬೋದು. ಹೇಗೆ ಅಂತ ಅಂದರೆ ನೋಡಿ, ಹೈಟ್ಗೆ ಬೆಸ್ಟ್ ಅಂತಂದರೆ ಲೈಕ್ ನನಗೆ ನನ್ನ ಡಿಸೈರ್ಡ್ ಹೈಟ್ ಇದೆ ಅಂತ ಅಫರ್ಮ್ ಮಾಡೋದು, ಅಥವಾ ನನಗೆ ಇಷ್ಟು ಸೆಂಟಿಮೀಟರ್ ಹೈಟ್ ಇದ್ದೀನಿ ಅಥವಾ ಇಷ್ಟು ಫೀಟ್ ಹೈಟ್ ಇದ್ದೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ 157 ಸೆಂಟಿಮೀಟರ್ ಹೈಟ್ ಇದ್ದೀನಿ ನಾನು ಅಂತ ಹೇಳೋದು, ಅಥವಾ 5.2 ಫೀಟ್ ಹೈಟ್ ಇದ್ದೀನಿ ನಾನು ಅಂತ ಹೇಳೋದು. ಸೊ ಯಾವ ಥರನಾದರೂ ಪ್ರಿಫರ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಅಫರ್ಮ್ ಮಾಡಿ. ಸೊ ಅಫರ್ಮೇಷನ್ಸ್ ಮಾಡೋದು ಕಷ್ಟ, ನಂಗೆ ವಿಜುವಲೈಸೇಷನ್ ಈಸಿ ಅಂತ ಅಂದರೆ ವಿಜುವಲೈಸ್ ಮಾಡಿ ನಿಮ್ಮ ಹೈಟ್ ಯಾವ ಥರ ಇರಬೇಕು, ನೀವು ಹೈಟ್ ಇದ್ದರೆ ಹೆಂಗೆ ಕಾಣಿಸ್ತೀರಾ. ಸೊ ಸ್ಪೆಸಿಫಿಕ್ ಆಗಿ ವಿಜುವಲೈಸ್ ಮಾಡಿ. ಸ್ಕ್ರಿಪ್ಟ್ ಮಾಡ್ತೀನಿ ಅಂತ ಅಂದರೆ ಓಕೆ, ಒಂದು ಜರ್ನಲ್ಲೋ ಬುಕ್ಕಲ್ಲೋ ಡೈರಿಯಲ್ಲೋ ತೊಗೊಂಡು ನಿಮ್ಮ ಹೈಟ್ ಯಾವ ಥರ ಇರಬೇಕು, ನನ್ನ ಡಿಸೈರ್ಡ್ ಹೈಟ್ ಹೀಗಿದೆ, ನನ್ನ ಹೈಟ್ ನಾನು ಇಷ್ಟು ಹೈಟ್ ಇದ್ದೀನಿ, ನನ್ನ ಹೈಟ್ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನನಗೆ, ಈ ರೀತಿಯಾಗಿ ಅಫರ್ಮೇಷನ್ಸ್ನ ಲೈಕ್ ಸ್ಕ್ರಿಪ್ಟಿಂಗ್ ಮಾಡ್ಕೊತಾ ಹೋಗಿ. ನಿಮಗೆ ಯಾವುದು ಈಸಿ ಅಟ್ ದ ಎಂಡ್ ಅದನ್ನು ಮಾಡ್ತಾ ಹೋಗಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಕೇಳಿದರೆ ನಿಮ್ಮ ಏಜ್ ಎಷ್ಟೇ ಆಗಿರಲಿ, ನೀವು 40 ವರ್ಷನೇ ಆಗಿರಿ, ನಿಮ್ಮ ಹೈಟ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಂತ ಕೇಳಿದರೆ ಅಫ್ಕೋರ್ಸ್ ಮಾಡ್ಕೊಬೋದು. ಇಟ್ಸ್ ಪಾಸಿಬಲ್ ನಿಮ್ಮ ಒಂದು ಅಜಾಗೃತ ಮನಸ್ಸಿನಿಂದ. ಅರ್ಥ ಆಯ್ತಾ. ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ ನಿಮ್ಮ ಹೈಟ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಸಪೋಸ್ ನನಗೆ ಕೇಳಿದರೆ ಈಗ ನಾನು 18ಗಿಂತ ಕಡಿಮೆ ಇದ್ದೀನಿ, ಈಗಲೂ ಕೂಡ ಮ್ಯಾನಿಫೆಸ್ಟ್ ಅಫ್ಕೋರ್ಸ್ 18ಗಿಂತ ಕಡಿಮೆ ಇದ್ದರೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಎಲ್ರಿಗೂ ಹೈಟ್ ಆಗ್ಬೋದು ಅಂತ ಗೊತ್ತಿದೆ. ಬಟ್ ಎಲ್ರಿಗೂ ಲಿಮಿಟಿಂಗ್ ಬಿಲೀಫ್ ಅಂದರೆ 18 ಕ್ರಾಸ್ ಆದರೆ 21 ಏಜ್ ಕ್ರಾಸ್ ಆದರೆ ನಾವು ಹೈಟ್ ಆಗೋಕ್ಕಾಗಲ್ಲ ಅಂತ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಇದೆ. ಫಸ್ಟ್ ಅದನ್ನು ಮೈಂಡಿಂದ ತೆಗೆದು ಹಾಕಿ ಲೈಕ್ ಇಟ್ಸ್ ನಾಟ್ ಟ್ರೂ ಆಯಿತಾ. ಬಿಕಾಸ್ ಇದು ನಿಮ್ಮ ರಿಯಾಲಿಟಿ, ಇದು ನಿಮ್ಮ ಯೂನಿವರ್ಸ್. ಇಲ್ಲಿ ನೀವು ಲೈಕ್ ವಾಟ್ ಎವರ್ ನೀವು ಏನು ಲೈಕ್ ನಿಮಗೆ ಹೇಳ್ತೀರಾ ಅದೇ ಸತ್ಯ ಇಲ್ಲಿ. ಓಕೆನಾ. ಸಪೋಸ್ ನೀವು ಹೇಳಿದ್ರಿ ನಾನು 50 ವರ್ಷ ಆದರೂ ನಾನು ಹೈಟ್ ಇನ್ಕ್ರೀಸ್ ಮಾಡ್ಕೊತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅಂತಂದ್ರು ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಹೇಗೆ ಅಂತಂದರೆ ನಿಮ್ಮ ಮೈಂಡ್ ಪವರಿಂದ. ನಿಮ್ಮ ಮೈಂಡಿಗೆ ಅಷ್ಟು ಪವರ್ ಇದೆ, ಸ್ಟ್ರೆಂತ್ ಇದೆ. ಯು ಹ್ಯಾವ್ ಟು ಬಿಲೀವ್ ಇಟ್ ಅಷ್ಟೇ. ನಿಮ್ಮ ಮೈಂಡಿಗೆ ಪವರ್ ಇದೆ ಅಂತ ನಿಮಗೆ ಗೊತ್ತು, ಅಪ್ಲೈ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಡೋಂಟ್ ಕ್ವಶನ್ ಮೀ ಆಗುತ್ತಾ ಅಂತ. ಎಸ್ ಅಫ್ಕೋರ್ಸ್ ಆಗುತ್ತೆ. ಅದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಷ್ಟೊಂದು ವಿಡಿಯೋಸ್ ಮಾಡೋದು. ನನಗಾಗದೆ ನಾನು ಯಾಕೆ ಸುಮ್ಮನೆ ಮಾಡ್ತೀನಿ, ನನಗೆ ಗೊತ್ತು ಆಗುತ್ತೆ ಅಂತ ಗೊತ್ತು. ಹೇಗೆ ಗೊತ್ತು, ಒಂದು ಎಕ್ಸ್ಪೀರಿಯನ್ಸಿಂದ ಗೊತ್ತು, ಒಂದು ಬೇರೆಯವ್ರ ರಿಸಲ್ಟ್ಸಿಂದ ಗೊತ್ತು, ಬೇರೆಯವ್ರು ಮ್ಯಾನಿಫೆಸ್ಟ್ ಮಾಡ್ಕೊಳೋದನ್ನ ನೋಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಯಾರು ಏನು ಬಂದ್ಬಿಟ್ಟು ಸುಮ್ಮನೆ ಹೇಳಲ್ಲ. ಓಕೆ ಸುಳ್ಳು ಹೇಳ್ತಾರೆ ಅಂತ ನೀವು ಅನ್ಕೊಬೋದು, ಯಾರೋ ಒಂದಿಷ್ಟು ಜನ ಸುಳ್ಳು ಹೇಳ್ಬೋದು. ಬಟ್ ಎಲ್ರಿಗೂ ಸುಳ್ಳು ಹೇಳೋಕ್ಕೆ ಹೋಲ್ಸೇಲಾಗಿ ಹುಚ್ಚಿಡ್ದಿರತ್ತಾ ಇಲ್ಲ ಅಲ್ಲ. ಸೊ ಎಲ್ರಿಗೂ ಆಗುತ್ತೆ, ನಿಮಗೂ ಆಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಈಗ ನಾನು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಕಾಣಿಸ್ಬೇಕು, ನೋಡೋಕ್ಕೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕಂತ ನೀವು ಕೇಳಿದರೆ ಅಫ್ಕೋರ್ಸ್ ಐ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ಎಕ್ಸಿಸ್ಟೆನ್ಸ್, ಐ ಆಮ್ ದ ಮೋಸ್ಟ್ ಹ್ಯಾಂಡ್ಸಮ್ ಮೆನ್ ಇನ್ ದ ಎಕ್ಸಿಸ್ಟೆನ್ಸ್, ಈ ರೀತಿ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಆ್ಯಂಡ್ ಇಲ್ಲ ಅಂತ ಅಂದರೆ ನಿಮಗೆ ಕೇಳಿದ್ರೆ ಓಕೆ ಸ್ಪೆಸಿಫಿಕ್ ಆಗಿ ನನ್ನ ಲೈಕ್ ಹೋಲ್ ನನ್ನ ಟಾಪ್ ಟು ಟೋ ಫುಲ್ ನನ್ನ ಬಾಡಿ ಫಿಸಿಕಲ್ ಫ್ಯೂಚರ್ಸ್ ಆಗಿರ್ಬೋದು, ಲೈಕ್ ಬಾಡಿಲಿ ಫ್ಯೂಚರ್ಸ್ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಇದೆ, ಸ್ಟನ್ನಿಂಗ್ ಇದೆ, ಬ್ಯೂಟಿಫುಲ್ ಇದೆ, ಅಟ್ರಾಕ್ಟಿವ್ ಇದೆ, ಮ್ಯಾಗ್ನೆಟಿಕ್ ಆಗಿದೆ ಅಂತ ಅಫರ್ಮ್ ಮಾಡ್ಬೋದು. ಲೈಕ್ ನಾನು ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ, ಬಟ್ ಸಾರಿ ನಂಗೆ ಅಫರ್ಮೇಷನ್ಸ್ ಅಂದರೆ ಇಂಗ್ಲೀಷಲ್ಲೇ ಬರೋದು ಬೈಕ್ ಸಡನ್ ಆಗಿ.
ಓಕೆ ನಾನು ನೋಡೋಕೆ ತುಂಬ ಚೆನ್ನಾಗಿದ್ದೀನಿ, ಲೈಕ್ ಇಡೀ ಯೂನಿವರ್ಸಲ್ಲೇ, ಇಡೀ ಜಗತ್ತಲ್ಲೇ ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್, ಇಡೀ ಜಗತ್ತಲ್ಲೇ ನಾನೇ ಹ್ಯಾಂಡ್ಸಮ್ ಮ್ಯಾನ್ ಅಥವಾ ಹ್ಯಾಂಡ್ಸಮ್ ಗಾಯ್, ಸೊ ವಾಟೆವರ್ ಏನೇ ಹೇಳ್ಕೊಳ್ಳಿ, ಓಕೆನಾ. ಬಟ್ ಎಸ್ ಯು ಕ್ಯಾನ್. ಆ್ಯಂಡ್ ಎಲ್ಲ ಹೇಗೆ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ, ಎಲ್ಲ ನೀವು ತುಂಬ ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ಎಲ್ಲ ನಿಮಗೆ ಅಟೆನ್ಷನ್ ಕೊಡ್ತಿದ್ದಾರೆ, ಎಲ್ಲರೂ ನಿಮಗೆ ವಾವ್ ಅಂತ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ನೋಡೋಕೆ ನೀನು ಎಷ್ಟು ಸಖತ್ತಾಗಿದೆಯಾ, ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಅಂತ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅದಾಗಲಿಲ್ಲ ಅಂತ ಅಂದರೆ ಸ್ಕ್ರಿಪ್ಟಿಂಗ್ ಮಾಡಿ ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ಲೈಕ್ ಯಾವ ಥರ ಕಾಣಿಸ್ಬೇಕು ನೀವು, ನಿಮ್ಗೊಂದು ಇರೋ ನಾನು ಹಿಂಗೆ ಕಾಣಿಸ್ಬೇಕು, ನನ್ನ ಕಣ್ಣು ಹಿಂಗಿರಬೇಕು, ನನ್ನ ಮೂಗು ಹಿಂಗಿರಬೇಕು, ನನ್ನ ತುಟಿ ಹಿಂಗಿರಬೇಕು, ನನ್ನ ಹೇರ್ಸ್ ಈ ಥರ ಇರಬೇಕು, ನನ್ನ ಬಾಡಿ ಹೀಗಿರಬೇಕು, ನನ್ನ ಸ್ಕಿನ್ ಟೆಕ್ಸ್ಚರ್ ಈ ಥರ ಇರಬೇಕು, ಸ್ಕಿನ್ ಕಲರ್ ಈ ಥರ ಇರಬೇಕಂತ, ನನ್ನ ಐ ಕಲರ್ ಈ ಥರ ಇರಬೇಕಂತ ಪ್ರತಿಯೊಂದೂ ನಿಮ್ಮ ಸ್ಕ್ರಿಪ್ಟಿಂಗಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಜಸ್ಟ್ ಸಿಂಪಲ್ ಆಫರ್ ಮಾಡ್ಕೊಂಡು ಹೋಗಿ, ನನಗೆ ನನ್ನ ಡಿಸೈರ್ಡ್ ಐಸ್ ಇದೆ, ನನಗೆ ನನ್ನ ಡಿಸೈರ್ಡ್ ನೋಸ್ ಇದೆ, ನನಗೆ ನನ್ನ ಡಿಸೈರ್ಡ್ ಲೈಕ್ ಹೇರ್ಸ್ ಇದೆ, ನನ್ನ ಹೇರ್ಸ್ ತುಂಬ ಲಾಂಗ್ ಇದೆ, ನನ್ನ ಹೇರ್ಸ್ ತುಂಬ ಥಿಕ್ ಇದೆ, ನನ್ನ ಹೇರ್ ತುಂಬ ಚೆನ್ನಾಗಿದೆ, ನನ್ನ ಹೇರ್ ತುಂಬ ಉದ್ದ ಇದೆ, ಆ್ಯಂಡ್ ಲೈಕ್ ನಾನು ತುಂಬ ವೈಟ್ ಇದ್ದೀನಿ, ನಾನು ತುಂಬ ಫೇರ್ ಇದ್ದೀನಿ, ನನ್ನ ಸ್ಕಿನ್ ಪರ್ಫೆಕ್ಟ್ ಸ್ಕಿನ್, ಇಡೀ ಎಕ್ಸಿಸ್ಟೆನ್ಸ್ ಅಲ್ಲ ನನ್ನ ಸ್ಕಿನ್ ಅಷ್ಟು ಬ್ಯೂಟಿಫುಲ್, ಯಾರ್ ಸ್ಕಿನ್ನು ಇಲ್ಲ ಅಷ್ಟು ಬ್ಯೂಟಿಫುಲ್ ಸ್ಕಿನ್, ನನ್ನ ಸ್ಕಿನ್ ಎಲ್ಲ ಡ್ರೀಮ್ ಸ್ಕಿನ್, ನನ್ನ ಹೇರ್ಸ್ ಎಲ್ಲ ಡ್ರೀಮ್ ಹೇರ್ಸ್, ಲೈಕ್ ನನ್ನ ಕೂದಲು ಏನಿದೆಯಲ್ಲ ಅದು ಎಲ್ರಿಗೂ ಅದು ಅಷ್ಟು ಇಷ್ಟ, ಅವರು ಕೂಡ ಅನ್ಕೊಂತಿರ್ತಾರೆ ನನ್ನ ಕೂದಲು ಲೈಕ್ ಅವ್ರ ಥರ ನನ್ನ ಕೂದಲಿಲ್ವಲ್ಲ, ಅವನ ಥರ ನನ್ನ ಕೂದಲಿಲ್ವಲ್ಲ ಅಂತ ಅನ್ಕೊತಾ ಇರ್ತಾರೆ, ಅಷ್ಟು ಬ್ಯೂಟಿಫುಲ್ ನನ್ನ ಕೂದಲು. ಸೊ ಈ ರೀತಿಯಾಗಿ ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡಿಕೊಂಡು ಅಫರ್ಮೇಷನ್ಸ್ನ ಹೇಳ್ಕೊಂಡು ಹೋಗಿ ಓವರ್ ಆಲ್ ನಮ್ಮ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತಂದರೆ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ, ಲೈಕ್ ಇಡೀ ವರ್ಡೇ ನನ್ನನ್ನು ನೋಡಿ ವಾವ್ ಅನ್ಬೇಕು, ಅಷ್ಟು ಸಖತ್ತಾಗಿದ್ದೀನಿ. ಸೊ ಈ ರೀತಿಯಾಗಿ ಅಫರ್ಮೇಷನ್ಸ್ ಹೇಳ್ಕೊಂಡು ಹೋಗಿ. ಆ್ಯಂಡ್ ಸೊ ಅಫ್ಕೋರ್ಸ್ ಲೈಕ್ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡೋಕ್ಕಿದ್ದು. ಆ್ಯಂಡ್ ನೀನು ಸ್ಪೆಸಿಫಿಕ್ ಆಗಿ ಸ್ಕಿನ್ ಕಲರ್ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದರೆ ನಾನು ತುಂಬ ವೈಟ್ ಆಗಬೇಕು, ತುಂಬ ಫೇರ್ ಆಗಬೇಕಂತ ಅಂದರೆ ಅಫ್ಕೋರ್ಸ್ ಫೇರ್ ಆಗೋದಕ್ಕೆ ಲೈಕ್ ನಾನು ತುಂಬ ಫೇರ್ ಇದ್ದೀನಿ, ನಂದು ಈವನ್ ಸ್ಕಿನ್ ಟೋನ್ ಇದೆ, ನನ್ನ ಸ್ಕಿನ್ ತುಂಬ ಕ್ಲಿಯರ್ ಇದೆ, ನನ್ನ ಸ್ಕಿನ್ ಲೈಕ್ ತುಂಬ ಹೆಲ್ತಿ ಆಗಿದೆ, ತುಂಬ ರೇಡಿಯಂಟ್ ಇದೆ, ತುಂಬ ಅಟ್ರಾಕ್ಟಿವ್ ಇದೆ, ಗ್ಲೋಯಿಂಗ್ ಇದೆ, ಗ್ಲಾಸ್ ಸ್ಕಿನ್ ಇದೆ ನನಗೆ. ಸೊ ಈ ರೀತಿಯಾಗಿ ಅಫರ್ಮೇಷನ್ಸ್ ಮಾಡ್ಕೊಂಡು ಹೋಗಿ. ಅಥವಾ ನನಗೆ ಅಫರ್ಮೇಷನ್ಸ್ ಆಗಲ್ಲ ಅಂದರೆ ಎಸ್ ಸಿಂಪಲ್ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದು ಆಗಲ್ಲ ಅಂತಂದರೆ ಗೋ ಟು ಸ್ಕ್ರಿಪ್ಟಿಂಗ್ ಮಾಡಿ, ನನಗೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿದೆ, ನನ್ನ ಸ್ಕಿನ್ ನೋಡೋಕ್ಕೆ ತುಂಬ ಕ್ಲಿಯರ್ ಆಗಿದೆ, ನನ್ನ ಸ್ಕಿನ್ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಇದೆ, ನನ್ನ ಸ್ಕಿನ್ ಅಂದರೆ ಎಲ್ರಿಗೂ ತುಂಬ ಇಷ್ಟ, ನಾನು ತುಂಬ ವೈಟ್ ಇದ್ದೀನಿ, ನನಗೆ ಲೈಕ್ ತುಂಬ ಬ್ಯೂಟಿಫುಲ್ ಸ್ಕಿನ್ ಸಿಕ್ಕಿದೆ ವರ್ಡಲ್ಲೇ. ಸೊ ಈ ರೀತಿಯಾಗಿ ಸ್ಕ್ರಿಪ್ಟಿಂಗ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಿನ್ನ ಬಂದುಬಿಟ್ಟು ನಿಮ್ಮ ಹೇರ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತಂದರೆ ನನಗೆ ತುಂಬ ಉದ್ದ ಕೂದಲಿದೆ, ನನ್ನ ಕೂದಲು ಅಂದರೆ ನನಗೆ ತುಂಬ ಇಷ್ಟ, ನನ್ನ ಕೂದಲು ಸಖತ್ತಾಗಿದೆ, ನನ್ನ ಕೂದಲು ತುಂಬ ಆರೋಗ್ಯವಾಗಿದೆ, ನನ್ನ ಕೂದಲು ಯಾವಾಗಲೂ ತುಂಬ ಉದ್ದ ಬೆಳೀತಿರುತ್ತೆ, ನನ್ನ ಕೂದಲಿದ್ದು ಗ್ರೋತ್ ಏನಿದೆ ಅಲ್ಲ ಅದು ತುಂಬ ಫಾಸ್ಟ್ ಇದೆ, ನನ್ನ ಹೇರ್ಸ್ ಗ್ರೋತ್ 100x ಅಲ್ಲಿದೆ, 100x ಸ್ಪೀಡಲ್ಲಿದೆ. ಲೈಕ್ ನನ್ನ ಕೂದಲು ಯಾವಾಗಲೂ 1 ಇಂಚ್ ತಿಕ್ಕ ಲೈಕ್ 1 ಇಂಚ್ ಜಾಸ್ತಿ ಆಗ್ತಿರುತ್ತೆ, ನನ್ನ ಕೂದಲು ಯಾವಾಗಲೂ ತಿಕ್ ಆಗ್ತಿರುತ್ತೆ, ದಪ್ಪ ಆಗ್ತಿರುತ್ತೆ. ನಾನು ಎಣ್ಣೆ ಹಚ್ಚಲಿಲ್ಲ ಅಂದರು, ನಾನು ಕೇರ್ ತೊಗೊಂಡ್ಲಿಲ್ಲ ಅಂತಂದರು ನನ್ನ ಕೂದಲು ತುಂಬ ಚೆನ್ನಾಗಿದೆ, ಉದ್ದ ಇದೆ, ಹೆಲ್ತಿ ಇದೆ. ಲೈಕ್ ನಾನು ಎಣ್ಣೆ ಹಚ್ಚಿದೆ ನನ್ನ ಕೂದಲು ದಪ್ಪ ಇದೆ, ನಾನು ಏನು ಕೇರ್ ತೊಗೊಂಡ್ರೆ ನನ್ನ ಕೂದಲು ಸಖತ್ತಾಗಿರುತ್ತೆ ಯಾವಾಗಲೂ. ಸೊ ಜಸ್ಟ್ ಈ ಥರ ಏನಾದರೂ ಒಂದು ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಲೈಕ್ ಹೇರ್ಸಿಗೆ ಅಫರ್ಮೇಷನ್ಸ್ ಮಾಡ್ಕೊತ ಹೋಗಿ. ನಿನ್ನ ಐಸಿಗೆ ಬಂದರೆ ನನಗೆ ಲೈಕ್ ಬ್ರೌನ್ ಕಲರ್ ಐಸ್ ಇದೆ, ನನಗೆ ಲೈಕ್ ಎಂತ ಲೈಕ್ ನಂಗೆ ಬ್ರೌನ್ ಕಲರ್ ಐಸ್ ಬೇಕಾ, ಬ್ರೌನ್ ಕಲರ್ ಇದೆ, ಗ್ರೀನ್ ಕಲರ್ ಬೇಕಾ, ಗ್ರೀನ್ ಕಲರ್ ಇದೆ, ಯಾವ ಕಲರ್ ಬೇಕು. ಸೊ ಜಸ್ಟ್ ಹೇಳಿ ನನಗೆ ಈ ಕಲರ್ ಇದೆ, ನನ್ನ ಐಸ್ ಈ ಕಲರ್ ಇದೆ, ನನ್ನ ಐಸ್ ತುಂಬ ಬ್ಲೂ ಇದೆ, ನನ್ನ ಐಸ್ ಗ್ರೇ ಇದೆ, ನನ್ನ ಐಸ್ ಬ್ರೌನ್ ಇದೆ, ಈ ರೀತಿ ಹೇಳ್ತಾ ಹೋಗಿ. ಆ್ಯಂಡ್ ನಿನ್ನ ಬಂದುಬಿಟ್ಟು ನಿನ್ನ ಐಬ್ರೋಸಿಗೆ ಬಂದರೆ ನನ್ನ ಐಬ್ರೋಸ್ ತುಂಬ ಥಿಕ್ ಇದೆ, ನನ್ನ ಹೇರ್ಸಿಗೆ ನನ್ನ ನೋಸ್ ಸ್ಮಾಲ್ ಇದೆ, ನನ್ನ ನೋಸ್ ತುಂಬ ಬ್ಯೂಟಿಫುಲ್ ಇದೆ, ಅಟ್ರಾಕ್ಟಿವ್ ಇದೆ, ಸ್ಟನ್ನಿಂಗ್ ಇದೆ, ಮ್ಯಾಗ್ನೆಟಿಕ್ ಇದೆ, ಅಥವಾ ನನ್ನ ಲಿಪ್ಸ್ ಪಿಂಕ್ ಇದೆ, ವಾಟ್ ಎವರ್ ನಿಮಗೆ ಏನು ಅಫರ್ಮೇಷನ್ಸ್. ಸೊ ಯಾವುದೇ ಬಾಡಿ ಫ್ಯೂಚರ್ಸ್ ಆಗಿರಲಿ, ಸ್ಟೊಮಕ್ ನನ್ನ ಸ್ಲಿಮ್ ವ್ಯಾಸ್ಟ್ ಬೇಕು, ಸೊ ನಾನು ತುಂಬ ಹೊಟ್ಟೆ ಇದೆ ಅಂದ್ಕೊಳ್ಳಿ, ಸೊ ಹೊಟ್ಟೆ ಕಡಿಮೆ ಆಗಬೇಕು, ಸೊ ಅವಾಗ ನಾನು ಏನು ಅಫರ್ಮೇಷನ್ಸ್ ಹೇಳಬೇಕು, ನನಗೆ ಸ್ಲಿಮ್ ವ್ಯಾಸ್ಟ್ ಇದೆ, ನನ್ನ ಹೊಟ್ಟೆ ತುಂಬ ಸ್ಲಿಮ್ ಇದೆ, ಲೈಕ್ ನನ್ನ ಬಾಡಿ ಸಖತ್ ಫಿಟ್ ಇದೆ, ನನ್ನ ಬಾಡಿ ಸಖತ್ ಪರ್ಫೆಕ್ಟ್ ಆಗಿದೆ, ನನ್ನ ಪರ್ಫೆಕ್ಟ್ ಬಾಡಿ ಶೇಪ್ ಇದೆ, ಫಿಟ್ ಆ್ಯಂಡ್ ಹೆಲ್ತಿ ಆಗಿದ್ದೀನಿ ನಾನು, ನನ್ನ ಬಾಡಿ ತುಂಬ ಸ್ಲಿಮ್ ಇದೆ. ಲೈಕ್ ಯು ಕ್ಯಾನ್, ನೀವು ಯಾವ ಥರ ಬೇಕಿದ್ರು ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊಬೋದು, ಆ್ಯಂಡ್ ನಿಮಗೆ ನೀವು ಹೇಳ್ಕೊಬೋದು. ಆ್ಯಂಡ್ ವಾಟ್ ಯು ಸೇ ರಿಪೀಟೆಡ್ಲಿ, ನಿಮಗೆ ನೀವು ಏನು ಪದೇ ಹೇಳ್ಕೊತೀರಾ ಅದಂತೂ 100% ಪಕ್ಕಾ ನಿಜ ಆಗುತ್ತೆ. ನೀವು ಅದನ್ನು ಟ್ರಸ್ಟ್ ಮಾಡದೇ ಇರಿ. ಬಟ್ ನೀವು ಏನೇನು ಅಫರ್ಮ್ ಮಾಡ್ತೀರಾ
ಅದು ಪಕ್ಕ 100% ನಿಮ್ಮ ರಿಯಾಲಿಟಿಲಿ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಿಕಾಸ್ ನನಗೆ ಗೊತ್ತಿರೋಂಗೆ ನಾನು ನೋಡಿ, ನಾನು ಆ ವರ್ಕ್ ಮಾಡಿ ಈ ವರ್ಕ್ ಮಾಡಿ, ನಿಮ್ಮ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ನಾನು ಯಾರಿಗೂ ಹೇಳಲ್ಲ. ನಾನು ಹೇಳೋದು ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಆನ್ ಮಾಡಿ. ಬಿಕಾಸ್ ಎಲ್ಲದಕ್ಕೂ ಮೂಲ ನಿಮ್ಮ ಯೋಚನೆಗಳಾಗಿರುತ್ತೆ. ಒಂದು ಸತಿ ನಿಮ್ಮ ಯೋಚನೆಗಳನ್ನ ಕರೆಕ್ಟ್ ಮಾಡಿಕೊಂಡ್ರೆ ಲೈಫಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಆ್ಯಂಡ್ ನಾನು ಯಾರಿಗೂ ಕೂಡ ಆ ವರ್ಕ್ ಮಾಡಿ ಈ ವರ್ಕ್ ಮಾಡಿ ಅಂತ ಹೇಳಲ್ಲ. ಬಟ್ ನನಗೆ ಯಾರೇ ನನಗೆ ಸೊಲ್ಯೂಷನ್ ಕೇಳ್ಕೊಂಬಂದ್ರು ನಾನು ಹೇಳೋದು ಒಂದೇ. ಸೊ ನಿಮಗೆ ಅದ್ರ ಮೇಲೆ ಯಾವ ರೀತಿ ಯೋಚನೆ ಇದೆ ಅದನ್ನು ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಆ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ ಆ್ಯಂಡ್ ನಿಮ್ಮ ರಿಯಾಲಿಟಿ ಅದಾಗೆ ಅದು ಬದಲಾಗುತ್ತೆ. ಬಿಕಾಸ್ ನೋಡಿ, ನೀವೆಲ್ಲ ಅನ್ಕೊಬೋದು ಮ್ಯಾನಿಫೆಸ್ಟೇಷನ್ ಅಂದರೆ ಜಸ್ಟ್ ಏನೋ ಒಂಥರ ಮ್ಯಾಜಿಕ್ ಥರ, ಲೈಕ್ ಏನೋ ಪವರ್ನ ಯೂಸ್ ಮಾಡಿ ನಾವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಲೈಕ್ ಲಿಟ್ರಲಿ ಹೆಂಗೆ ಫೀಲ್ ಮಾಡ್ತೀರಾ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅಂದರೆ, ಲೈಕ್ ನಾನು ಏನೋ ಮ್ಯಾಜಿಕ್ ಮಾಡಿದೆ ಅನ್ನೋ ರೇಂಜಿಗೆ ಫೀಲ್ ಮಾಡ್ಕೊತೀರಾ. ಬಟ್ ನಿಮ್ಮ ಮನಸ್ಸು ಏನಿದೆಯಲ್ಲ ಅದ್ರ ಕೆಲಸನೇ ಮ್ಯಾನಿಫೆಸ್ಟ್ ಮಾಡೋದು. ಅದು ಡಿಸೈನ್ ಆಗಿರೋದೇ ಅದಕ್ಕೆ. ಹೇಗೆ ನಿಮ್ಮ ಲೈಕ್ ನಿಮ್ಮ ಮೂಗು ಉಸಿರಾಡೋಕ್ಕೆ ಅಂತ ಇದೆ, ಹೇಗೆ ಸ್ಮೆಲ್ನ ಕಂಡುಹಿಡಿಯೋಕ್ಕೆ ಅಂತಿದೆ, ಹೇಗೆ ನೀವು ನಾಲ್ಗೆನ ಯೂಸ್ ಮಾಡಿ ಮಾತಾಡ್ತೀರಾ, ಬಾಯಲ್ಲಿ ಮಾತಾಡ್ತೀರಾ, ಹೇಗೆ ನಾಲ್ಗೆನ ಯೂಸ್ ಮಾಡಿ ಟೇಸ್ಟ್ ಮಾಡ್ತೀರಾ, ಹೇಗೆ ಕಿವಿಯಿಂದ ಕೇಳಿಸ್ಕೊತೀರಾ. ಸೊ ಅದೇ ರೀತಿ ನಿಮ್ಮ ಮನಸ್ಸು ಡಿಸೈನ್ ಆಗಿರೋದು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಅಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದನ್ನು ಈ ಒಂದು 3D ಸ್ಕ್ರೀನಲ್ಲಿ ತೋರಿಸೋದಕ್ಕೆ. ಲೈಕ್ ಲಿಟ್ರಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಏನಿದೆಯಲ್ಲ ಅದು ಜಸ್ಟ್ ಹೇಗೆ ಅಂದರೆ ಒಂದು ಪ್ರೊಜೆಕ್ಟರ್ ಥರ. ಲೈಕ್ ಈ ಒಂದು 3Dನ ನೀವು ಸ್ಕ್ರೀನ್ ಅಂತ ತೊಗೊಂಡ್ರೆ, ಈ ನಿಮ್ಮ ಮೈಂಡ್ ಏನಿದೆಯಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಪ್ರೊಜೆಕ್ಟರ್ ಥರ. ನೀವು ಯಾವುದನ್ನ ಪ್ರೊಜೆಕ್ಟರ್ಗೆ ಹಾಕ್ತೀರಾ ಅದನ್ನು ಮಾತ್ರ ಅದು ಸ್ಕ್ರೀನಲ್ಲಿ ತೋರಿಸೋದು, ರೈಟ್? ಅಂದರೆ ಸಪೋಸ್ ನಾನು ತುಂಬ ಬ್ಯೂಟಿಫುಲ್ ಇದ್ದೀನಿ ಅಂತ ನಾನು ಡೈಲಿ ಹೇಳ್ಕೊತ ಬಂದರೆ, ಸೊ ಅದು ನನ್ನ ಮೈಂಡಿಗೆ ಇಂಪ್ರೆಸ್ ಆಗುತ್ತೆ. ಆ್ಯಂಡ್ ಇಂಪ್ರೆಸ್ ಆಗೋದ್ರೆ ನನ್ನ ಹೊರಗಡೆನೂ ಕಾಣಿಸುತ್ತೆ, ಐ ಮೀನ್ಸ್ ಆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಸೊ ಆಗ ನನಗೆಲ್ಲರೂ ಬ್ಯೂಟಿಫುಲ್ ಅಂತ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ನೋಡಿ, ನೀವು ಅನ್ಕೊಂತೀರಾ ಲೈಕ್ ಬ್ಯೂಟಿ ನ್ಯಾಚುರಲ್ ಆಗಿ ಅವ್ರು ಬ್ಯೂಟಿಫುಲ್ ಇದ್ದಾರೆ, ಜಸ್ಟ್ ಹೇಳ. ಸೊ ಯಾರೇ ಬ್ಯೂಟಿಫುಲ್ ಆಗಿರಲಿ, ಯಾರೇ ಹೆಂಗೆ ಇರಲಿ, ಇಟ್ಸ್ ಬಿಕಾಸ್ ಅವ್ರು ಹಾಗಿದ್ದಾರೆ ಬಿಕಾಸ್ ಆಫ್ ಅವ್ರ ಥಾಟ್ಸ್. ಬಿಕಾಸ್ ಅವ್ರಿಗೆ ಹೋಗೊಂದ್ಸತಿ ಕೇಳಿ, ತುಂಬ ಚೆನ್ನಾಗಿರೋರಿಗೆ ಈವನ್ ಇನ್ಸೆಕ್ಯೂರಿಟಿ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಿರುತ್ತಲ್ವ ನಾನು ನೋಡೋಕೆ ತುಂಬ ಚೆನ್ನಾಗಿದ್ದೀನಿ ಅಂತ. ಎಲ್ಲೋ ಒಂದು ಕಡೆ ಥಾಟ್ ಇರುತ್ತಲ್ವ, ಬಿಕಾಸ್ ಎಲ್ಲರೂ ಅವ್ರಿಗೆ ಹೇಳಿರ್ತಾರಲ್ವ. ಸೊ ಅವರು ಆ ಥಾಟಲ್ಲಿ ಇರ್ತಾರೆ, ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ. ಅದರಿಂದ ಅವರು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರ್ತಾರೆ. ಯು ಥಿಂಕ್ ಏನು ಗೊತ್ತಾ? ಸೊ ಎಲ್ಲರೂ ಹೇಗೆ ಥಿಂಕ್ ಮಾಡ್ತೀರಾ ಅಂತ ಅಂದರೆ, ಲಿಟ್ರಲಿ ವರ್ಡ್ ಅನ್ನೋದೇ ಅಲ್ಲ, ನೀವೆಲ್ಲ ವರ್ಡೆಲ್ಲ ಮುಳುಗಿ ಹೋಗ್ಬಿಟ್ಟಿದ್ದೀರಾ. ನಿಮಗೆ ಲೈಕ್ ರಿಯಾಲಿಟಿ ಯಾವುದು, ಟ್ರೂತ್ ಯಾವುದು ನೋಡಿ, ಯಾವುದು ಕಣ್ಣಿಗೆ ಕಾಣಿಸುತ್ತಲ್ಲ ದಟ್ಸ್ ನಾಟ್ ಟ್ರೂ, ಅದು ನಿಜ ಅಲ್ಲ. ಲೈಕ್ ಓಕೆ, ಈಗ ಯಾರೋ ನೋಡೋಕೆ ಚೆನ್ನಾಗಿದ್ದಾರೆ, ಸೊ ಬಿಕಾಸ್ ಅವ್ರು ಚೆನ್ನಾಗಿದ್ದಾರೆ, ಬಿಕಾಸ್ ಅವ್ರ ಮನೇಲಿ ಯಾರು ಚೆನ್ನಾಗಿದ್ದಾರೆ, ಅವರಿಂದ ಅವ್ರಿಗೆ ಬಂದಿದೆ. ಓಕೆ, ಅವ್ರ ಮನೇಲಿ ಯಾವ ಮೈಂಡ್ಸೆಟ್ಟಲ್ಲಿ ಇದ್ರೂ ಅವ್ರು ಹುಟ್ಟಬೇಕಾದ್ರೆ ಅದು ಮ್ಯಾಟ್ರ್ ಆಗುತ್ತಲ್ವಾ. ಸೊ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿ ಹುಡ್ತಾರೆ, ಓಕೆ. ಆ್ಯಂಡ್ ಅವ್ರು ಹುಟ್ಟಾದ್ಮೇಲೆ ಅವರಿಗೆಲ್ಲರೂ ಹೇಳ್ಕೊಂಡು ಬಂದಿರ್ತಾರಲ್ವ, ನೀವು ನೋಡೋಕೆ ಚೆನ್ನಾಗಿದೆಯಾ, ನೀವು ನೋಡೋಕೆ ಹಂಗಿದೆಯಾ, ಈ ರೀತಿ ಹೇಳ್ಕೊಂಡು ಬಂದಿರ್ತಾರಲ್ವ, ಆ ಥಾಟೇ ಇರುತ್ತಲ್ವ. ಸೊ ಅವ್ರಿಗೆ ಕಾಂಪ್ಲಿಮೆಂಟ್ಸ್ನ ರಿಸೀವ್ ಯಾಕೆ ಮಾಡ್ತಾರೆ? ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವ್ರು ಬ್ಯೂಟಿಫುಲ್ ಅಂತ. ಸೊ ನಿಮಗೆ ಯಾರೇ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಒಂದು ಸತಿ ಅಬ್ಸರ್ವ್ ಮಾಡಿ. ಇವತ್ತಿಂದ ಜಸ್ಟ್ ಫನ್ನಿಗೆ ಹೇಳ್ತಿದ್ದೀನಿ, ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಥರ ಮಾಡಿ ನೋಡಿ. ಜಸ್ಟ್ ನಿಮಗೆ ನೀವು ಐ ಆಮ್ ಬ್ಯೂಟಿಫುಲ್ ಅಂತ ಅಫರ್ಮೇಷನ್ಸ್ ಹೇಳ್ಕೊಂಡು ನೋಡಿ, ಓಕೆನಾ? ಸೊ ಡೆಫಿನೆಟ್ಲಿ ನಿಮ್ಗೆ ಯಾರಾದರೂ ಕಾಂಪ್ಲಿಮೆಂಟ್ ಮಾಡ್ತಾರೆ ನೀವು ಬ್ಯೂಟಿಫುಲ್ ಅಂತ. ಬಿಕಾಸ್ ನೀವು ಯಾವುದನ್ನ ನಿಮ್ಮ ಮೈಂಡಿಗೆ ಹೇಳ್ತೀರಾ, ನಿಮ್ಮ ಮೈಂಡ್ ಕೆಲಸ ಏನಂದರೆ ಅದಕ್ಕೆ ಪ್ರೂಫ್ನ ತೋರಿಸೋದು. ಅದು ಏನಾದರೂ ಮಾಡಿ ನಿಮಗೆ ಪ್ರೂಫ್ನ ತೋರಿಸ್ಬೇಕು, ಅದ್ರ ಕೆಲಸನೇ ಅದು. ಸೊ ಅದೇನು ಮಾಡುತ್ತೆ, ಹೆಂಗಾದರೂ ನಿಮಗೆ ಆ ಪ್ರೂಫ್ಸ್ನ ತೋರಿಸ್ತಾ ಇರುತ್ತೆ. ನೀವು ಯಾವುದನ್ನ ಹೇಳ್ತೀರಾ ಅದನ್ನು ಅದು ಪ್ರೂಫ್ ಆಗಿ ತೋರಿಸುತ್ತೆ. ಬಿಕಾಸ್ ಅದು ಒಂದು ಮಿಷನ್, ಲೈಕ್ ಪ್ರೂಫ್ನ ಪ್ರೊಡ್ಯೂಸ್ ಮಾಡೋ ಮಿಷನ್. ನೀವೇನೇ ಹೇಳ್ತಿದ್ರು ಎಸ್ ಅಫ್ಕೋರ್ಸ್ ಎಸ್ ಅದು ನಿಜ ಅಂತ ನಿಮ್ಮ ಕಣ್ಣು ಮುಂದೆ ತೋರಿಸುತ್ತೆ. ಈಗ ನಾನು ಹೇಳ್ತೀನಿ ನಾನು ಬ್ಯೂಟಿಫುಲ್ ಅಂತ. ಸೊ ಪ್ರತಿ ಸತಿನೂ ನಾನು ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾಗ ನನ್ನ ಮೈಂಡಿಗೆ ಯಾವಾಗಲೂ ಕೂಡ ನಾನು ಅದಕ್ಕೆ ಅಪೋಸಿಟಾಗಿ ಥಿಂಕ್ ಮಾಡಿದೆ, ಜಸ್ಟ್ ನಾನು ಬ್ಯೂಟಿಫುಲ್, ನಾನು ಲೈಕ್ ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಿದ್ದಾಗ ನನ್ನ ಮೈಂಡ್ ಓಕೆ ಇವರೇನೋ ಓಕೆ ಇದು ಸತ್ಯ, ಇದು ನಿಜ, ನಾನು ಇದನ್ನು ತೋರಿಸ್ಬೇಕು ಅವರಿಗೆ, ಜಸ್ಟ್ ತೋರಿಸುತ್ತೆ. ಸೊ ನಿಮ್ಮ ಮೈಂಡಿಗೆ ನೀವು ಹೇಗಿದ್ದೀರಾ ಏನು ಗೊತ್ತಿಲ್ಲ. ಸೊ ಈಗ ನೀವು ಹೇಗೆ ಇರಿ, ಬಟ್ ಇವತ್ತು ನೀವು ಹಿಂಗಿದ್ರೂ ಕೂಡ ಲೈಕ್ ನಿಮ್ಗೆ ಅಂದ್ಕೊಳ್ಳಿ, ಈಗ ನೀವು ನೋಡೋದು ದಪ್ಪ ಇದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ವೆಯ್ಟ್ ಲಾಸ್ ಮಾಡ್ಕೊಬೇಕು, ಓಕೆ. ಸೊ ಇಲ್ಲ ನೀವು ತುಂಬ ತೆಳ್ಳ ಇದ್ದೀರಾ ಅಂದ್ಕೊಳ್ಳಿ, ನೀವು ವೆಯ್ಟ್ ಗೇನ್ ಮಾಡಬೇಕು, ಓಕೆ.
ನಿಮ್ಮ ಮೈಂಡ್ಗೆ ಗೊತ್ತಿಲ್ಲ ನೀವು ದಪ್ಪ ಇದ್ದೀರಾ ನೀವು ತೆಳ್ಳ ಇದ್ದೀರಾ, ಬಿಕಾಸ್ ಅದಕ್ಕೆ ರಿಯಾಲಿಟಿ ಮತ್ತು ರಿಯಲ್ ಮತ್ತು ಡಿಫ್ರೆನ್ಸ್ ಗೊತ್ತಿಲ್ಲ. ಈಗ ನೋಡಿ, ನೀವು ನೋಡೋಕೆ ಲೈಕ್ ಈ ಒಂದು 3D ಅಲ್ಲಿ ನೀವು ದಪ್ಪನೇ ಇರ್ಬೋದು, ಬಟ್ ಸ್ಟಿಲ್ ನಿಮ್ಮ ಮೈಂಡಲ್ಲಿ ನೀವು ತೆಳ್ಳ ಅಂತ ನಿಮಗೆ ನೀವು ಹೇಳ್ಕೊಂಡ್ರೆ ನಿಮ್ಮ ಮೈಂಡಿಗೆ ಸ್ಟಿಲ್ ಕನ್ಫ್ಯೂಸ್ ಆಗುತ್ತೆ ನಾನು ಹೆಂಗಿದ್ದೀನಿ ಅಂತ. ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತು ನೀವು ಹೇಗಿದ್ದೀರಾ ಅಂತ, ಬಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ ನೀವು ಹೇಗಿದ್ದೀರಾ ಅಂತ. ಅದು ಎರಡು ಲೈಕ್ ಏನು ಹೇಳ್ತಿದ್ದಾರೆ ಇವರು ಅಂತ ಯೋಚನೆ ಅದಕ್ಕೆ ಲೈಕ್ ಇದಾಗುತ್ತೆ. ಸೊ ನೀವು ಲೈಕ್ ಈ ಥಾಟ್ ಏನು ನಿಮ್ಗೆ ಯಾವುದು ಬೇಕೋ ಅದನ್ನು ಪರ್ಸಸ್ ನೀವು ಮಾಡ್ಕೊಂಡು ಹೋದಂಗೆ, ಲೈಕ್ ಎಸ್ ನೀವು ದಪ್ಪ ಇದ್ರೂ ಕೂಡ ನೀವು ತೆಳ್ಳ ಇದ್ದೀರಾ ಅಂತ ರಿಪೀಟೆಡ್ಲಿ ನಿಮ್ಮ ಮೈಂಡಿಗೆ ಥಾಟ್ ಕೊಡ್ತಿದ್ದಾಗ ಏನಾಗುತ್ತೆ, ನಿಮ್ಮ ಮೈಂಡ್, ನಿಮ್ಮ ಕಾನ್ಷಿಯಸ್ ಮೈಂಡ್ ಸ್ಟಾಪ್ ಮಾಡುತ್ತಾ. ಹೌದು ಅಫ್ಕೋರ್ಸ್, ಇಲ್ಲ ಅದೇನು ಹೇಳ್ತಿರುತ್ತಲ್ಲ, ಇಲ್ಲ ಸುಳ್ಳು ಹೇಳ್ತಿದ್ಯಾ, ಇಲ್ಲ ಅಂತ ಹೇಳ್ಬಿಟ್ಟು ನೆಗೆಟಿವ್ ಥಾಟ್ಸ್ ಬರುತ್ತೆ, ಭಯ ಆಗುತ್ತೆ, ಇದೆಲ್ಲ ಬರೋದು ನಿಮ್ಮ ಕಾನ್ಷಿಯಸ್ ಮೈಂಡ್ ಇದೆ. ಅರ್ಥ ಆಯ್ತಾ? ಬಿಕಾಸ್ ಅದು ಅಪೋಸ್ ಮಾಡ್ತಿರುತ್ತೆ, ಸ್ಟಾಪ್ ಮಾಡ್ತಿರುತ್ತೆ. ಬಟ್ ಒಂದ್ಸತಿ ನೀವು ಆ ಭಯನ, ಆ ನೆಗೆಟಿವ್ ಥಾಟ್ಸ್ನ ದಾಟ್ಕೊಂಡ್ ಬಂದ್ರಿ ಅಂತ ಅಂದರೆ ಅದು ಡೈರೆಕ್ಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಇಂಪ್ರೆಸ್ ಆಗುತ್ತೆ. ಆ್ಯಂಡ್ ಇಂಪ್ರೆಸ್ ಆದರೆ ಅದು ನಿಮ್ಮ ರಿಯಾಲಿಟಿಲಿ ಸತ್ಯ ಆಗೋದನ್ನ ಯಾರಿಂದಾನು ತಡೆಯೋದಕ್ಕಾಗಲ್ಲ. ಓಕೆ, ಸೊ ಜಸ್ಟ್ ಎಲ್ಲ ವಿಡಿಯೋಗೆ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಅಲ್ಲ, ಇಟ್ಸ್ ಜಸ್ಟ್ ದ ವೇ ಹೌ ಯು ಲೀವ್. ಆ್ಯಂಡ್ ನಿಮ್ಮ ಮನಸ್ಸು ಡಿಸೈನ್ ಆಗಿರೋದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ನೀವೇನೋ ಬೇಕಿದ್ರು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಫಿಸಿಕಲ್ ಅಪಿಯರೆನ್ಸ್ ಮ್ಯಾನಿಫೆಸ್ಟ್ ಮಾಡ್ಬೋದಾ? ಎಸ್, ಖಂಡಿತ ಮ್ಯಾನಿಫೆಸ್ಟ್ ಮಾಡ್ಬೋದು. ಆ್ಯಂಡ್ ಎಸ್, ಇದೊಂದು ಹೇಳ್ತೀನಿ, ಏಜ್ ರಿವರ್ಸಿಂಗ್. ಸೊ ಓಕೆ, ನಿಮ್ಮ ಏಜ್ ಇವಾಗ ಎಷ್ಟೇ ಇರಲಿ, ನೀವೊಂದು 50 ಕ್ರಾಸ್ ಆಗಿರಿ, ಯು ಕ್ಯಾನ್ ಸ್ಟಿಲ್ ಲುಕ್ ಲೈಕ್ 18 ಥರ ಕಾಣಿಸ್ಬೋದು. ಅರ್ಥ ಆಯ್ತಾ? ನೀವು 60-70 ಇಯರ್ಸ್ ಆಗಿರಿ, ಓಕೆ, 70 ವರ್ಷ ನನಗೆ, 50 ವರ್ಷ ನನಗೆ, 60 ವರ್ಷ ನನಗೆ, 40 ವರ್ಷ ನನಗೆ, 30 ವರ್ಷ ನನಗೆ, ಎಷ್ಟೇ ಏಜ್ ಆಗಿರ್ರಿ, ಬಟ್ ಯು ಕ್ಯಾನ್ ನಿಮ್ಮ ಮೈಂಡಿಗೆ ನೀವು ಪ್ರಿಟೆಂಡ್ ಮಾಡಿ ನಾನು 18 ಅಂತ ಅಂದರೆ ನೀವು 18ನಲ್ಲಿ ಹೇಗಿದ್ರಿ ಹಾಗೆ ಕಾಣಿಸೋದಕ್ಕೆ ನಿಮ್ಮ ಮೈಂಡ್ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಮೈಂಡ್ ನೀವು ಹೇಳೋದನ್ನ ಮಾತ್ರ ನಿಮ್ಮ ಕಣ್ಮುಂದೆ ತೋರಿಸೋದು. ಸೊ ದಯವಿಟ್ಟು ನಿಮ್ಗೇನೋ ಒಂದು ಆಗಬೇಕಂದ್ರೆ ಸ್ಟಾರ್ಟ್ ಸೇಯಿಂಗ್, ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಾತುಗಳೇನಿದೆಯಲ್ಲ, ನಿಮ್ಮ ಮಾತುಗಳು, ನಿಮ್ಮ ಯೋಚನೆಗಳು, ಅದೆಲ್ಲ ಒಂದು ಲೈಕ್ ಮ್ಯಾಜಿಕ್ ಇದ್ದಂಗೆ. ನೀವೇನೇ ಮಾತಾಡಿದ್ರು ಅದೊಂದು ಮ್ಯಾಜಿಕ್, ಬಿಕಾಸ್ ನೀವೇ ಮ್ಯಾಜಿಕ್. ಅದಕ್ಕೆ ನೀವೇ ಮಾತಾಡೋದು ಮ್ಯಾಜಿಕ್, ನೀವು ಯೋಚನೆ ಮಾಡೋದು ಮ್ಯಾಜಿಕ್, ನೀವು ನೋಡೋದು ಕೇಳೋದು ಎಲ್ಲನೂ ಮ್ಯಾಜಿಕ್. ಯಾಕೆಂದರೆ ನೀವೇ ಮ್ಯಾಜಿಕ್. ಅರ್ಥ ಆಯ್ತಾ? ಸೊ ನೀವೇ ಆ ಒಂದು ಡಿವೈನ್ ಆಗಿರ್ಬೇಕಾದ್ರೆ ನೀವು ಮಾತಾಡೋ ವರ್ಡ್ಸ್ ಕೂಡ ಡಿವೈನ್, ನೀವು ಕೇಳಿಸ್ಕೊಳೋದು ಡಿವೈನ್, ಎಲ್ಲನೂ ಡಿವೈನ್. ಅರ್ಥ ಆಯ್ತಾ? ಸೊ ನೀವೇನೇ ಹೇಳಿದ್ರು ಆ ಮಾತಲ್ಲಿ ಒಂದು ಶಕ್ತಿ ಇರುತ್ತೆ. ನೀವೊಂದು ಮಾತು ಹೇಳ್ತಿದ್ದೀರಾ ಅಂದರೆ ಆ ಮಾತಿಗೆ ಒಂದು ಪವರ್ ಇದೆ. ನೀವೊಂದೇನೋ ಒಂದು ಕೇಳಿಸ್ಕೊತಿದ್ದೀರಾ ಅಂದರೆ ಅದಕ್ಕೊಂದು ಪವರ್ ಇದೆ, ಬಿಕಾಸ್ ನೀವೇ ಪವರ್ಫುಲ್. ಅರ್ಥ ಆಯ್ತಾ? ಸೊ ನೀವೊಂದು ಪವರ್ಫುಲ್ ಬೀಯಿಂಗ್ ಆಗಿ ನೀವೇನೇ ಮಾತಾಡಿದ್ರು ಪವರ್ಫುಲ್, ಏನೇ ಕೇಳಿದ್ರು ಪವರ್ಫುಲ್, ಏನೇ ಹೇಳಿದ್ರು ಪವರ್ಫುಲ್, ಏನೇ ಯೋಚನೆ ಮಾಡಿದ್ರು ಕೂಡ ಪವರ್ಫುಲ್. ನಿಮ್ಮ ಮಾತಿಗೆ ಒಂದು ಪವರ್ ಇದೆ, ನಿಮ್ಮ ಮಾತಿಗೆ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಒಂದು ಡಿವೈನಿಟಿ ಇದೆ. ಬಿಕಾಸ್ ಯಾಕೆಂದರೆ ನೀವೇ ಡಿವೈನ್. ಅರ್ಥ ಆಯ್ತಾ? ಯು ಆರ್ ದ ಗಾಡ್. ಅರ್ಥ ಆಯ್ತಾ? ಯು ಆರ್ ದ ಪಾರ್ಟ್ ಆಫ್ ದ ಗಾಡ್, ಎಸೆನ್ಸ್ ಆಫ್ ದ ಗಾಡ್. ದೇವರೇ ನೀವು. ಅರ್ಥ ಆಯ್ತಾ? ದೇವರು ಹೇಗೆ ದೇವರು ಮಾತಾಡೋದ್ರಲ್ಲಿ ಒಂದು ಪವರ್ ಇರುತ್ತೆ, ಥಿಂಕ್ ಮಾಡೋದ್ರಲ್ಲಿ ಒಂದು ಪವರ್ ಇರುತ್ತೆ, ಅದೇ ರೀತಿ ನಿಮ್ಮಲ್ಲೂ ಕೂಡ ಪವರ್ ಇದೆ, ನಿಮ್ಮಲ್ಲೂ ಶಕ್ತಿ ಇದೆ. ಅರ್ಥ ಆಯ್ತಾ? ನಿಮ್ಮ ಒಳಗಡೆ ಒಂದು ಶಕ್ತಿ ಇದೆ. ಸೊ ನೀವೇನೇ ಮಾತಾಡಿದ್ರು ಅದು ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ನೀವೇನೇ ಹೇಳಿದ್ರು ಕೂಡ ಪವರ್ಫುಲ್ ಆಗಿರುತ್ತೆ. ಸೊ ನಿಮಗೆ ನೀವು ಮಾತಾಡ್ಕೊಳೋ ಮಾತು ಕೂಡ ಲೈಕ್ ಪವರ್ಫುಲ್. ಲೈಕ್ ನೀವೇನೇನು ಮಾತಾಡ್ತಿರೋ ಅದೆಲ್ಲ ವರ್ಡ್ಸ್ ಕೂಡ ಸ್ಪೆಲ್ ಅಂತ. ಅರ್ಥ ಆಯ್ತಾ? ಒಂದು ಮ್ಯಾಜಿಕ್ ಸ್ಪೆಲ್ ಥರ. ಓಕೆ, ಸ್ಪೆಲ್ ಥರ. ಸೊ ನೀವು ಮಾತಾಡೋ ಪ್ರತಿ ಒಂದು ವರ್ಡ್ಸಲ್ಲೂ ಸ್ಪೆಲ್ ಇರುತ್ತೆ. ಸೊ ಈಗ ನೀನೇನೇ ಒಂದು ಚೂಸ್ ಮಾಡಿ ನಾನು ಅಫರ್ಮ್ ಮಾಡ್ತೀನಿ ಅಂತ ಅಂದರೂ ಅದೊಂಥರ ಸ್ಪೆಲ್ ಥರ, ಅದಾಗಲೇಬೇಕು. ಬಿಕಾಸ್ ನಾನು ನೋಡಿದ್ದೀನಿ. ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ಅದರ್ ದೆನ್ ದ ಲೈಕ್ ನೋಡಿ, ಫಾರ್ ಎಕ್ಸಾಂಪಲ್ ಇದು ಎಸ್ಪೆಷಲಿ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಲೈಕ್ ಅಪಿಯರೆನ್ಸ್ ಮ್ಯಾನಿಫೆಸ್ಟೇಷನ್ ವಿಡಿಯೋ. ಬಟ್ ನಾನು ಲಿಟ್ರಲಿ ಹೇಳ್ತೀನಿ ನೋಡಿ, ನಿಮ್ಮ ಎಸ್ಪಿನ್ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ನೀವೇನು ಮಾಡೋದು ಬೇಡ. ಜಸ್ಟ್ ಥಿಂಕ್ ಇವ್ರು ನಿಮ್ಮನ್ನು ಲವ್ ಮಾಡ್ತಾರೆ. ಬಿಕಾಸ್ ಎವ್ರಿ ವರ್ಡ್ ಯು ಸ್ಪೀಕ್ ಅದು ನಿಮ್ಮ ರಿಯಾಲಿಟಿ ಆಗುತ್ತೆ. ಸೊ ಲೈಕ್ ಥಿಂಕ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಥಾಟ್ಸ್ ಅಷ್ಟೇ. ನೀವು ನಿಮ್ಮ ಜೊತೆ ನೀವು ಮಾತಾಡೋ ರೀತಿ ಬದಲಾಯಿಸ್ಕೊಬೇಕು, ನಿಮ್ಮ ಜೊತೆ ನೀವು ಲೈಕ್ ಥಿಂಕ್ ಮಾಡೋ ರೀತಿ ಬದಲಾಯಿಸ್ಕೊಬೇಕು. ಅದು ಬಿಟ್ಟು ಏನೂ ಇಲ್ಲ. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ನಿಮ್ಮ ಥಾಟ್ಸಲ್ಲೇ ಇದೆ. ನಿಮ್ಮ ಥಾಟ್ಸ್ನ ನೀವು ಚೇಂಜ್ ಮಾಡ್ಕೊಂಡ್ರಿ ಅಂದರೆ ಲೈಫ್ ವಿಲ್ ಬಿ ಸೋ ವಂಡರ್ಫುಲ್. ಆ್ಯಂಡ್ ಇನ್ನೊಂದೇ ಏನು ಹೇಳ್ಬೇಕಂತ ಅಂದರೆ, ನಾನು ಇಲ್ಲಿಷ್ಟು ವೀಡಿಯೋಸ್ ಮಾಡ್ತೀನಿ, ಎಲ್ಲ ಹೇಳ್ತೀನಿ. ಅದೇ ನೀವು ಈ ವಿಡಿಯೋನ ನೋಡ್ತೀರಾ, ಎಷ್ಟು ಮೋಟಿವೇಟ್ ಆಯ್ತಂತ ಹೇಳಿಬಿಟ್ಟು ಹೋಗ್ತೀರಾ, ಅಪ್ಲೈ ಮಾಡ್ತೀರಾ, ಒಂದು 2 ದಿನ ಮಾಡಿ ಬಿಡೋದಲ್ಲ, ಲಿಟ್ರಲಿ ಅಲ್ಲ. ನಿಮ್ಮ ಕಣ್ಮುಂದೆ ಅದನ್ನು ನೋಡೋ ತನಕ ನೀವು ಗಿವ್ ಅಪ್ ಆಗಬಾರ್ದು. ಅರ್ಥ ಆಯ್ತಾ? ಒಂದು ಸತಿ ಅದು ನಿಮ್ಮ ಕಣ್ಮುಂದೆ ಆಯ್ತಾ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ ನಿಮ್ಮ ವರ್ಡ್ಸಿಗೆ, ಎಷ್ಟು
ಪವರ್ ಇದೆ ನಿಮ್ಮ ಥಾಟ್ಸಿಗೆ, ಎಷ್ಟು ಪವರ್ ಇದೆ ನಿಮ್ಮ ವರ್ಡ್ಸಿಗೆ, ಎಷ್ಟು ಪವರ್ ಇದೆ ನಿಮಗೆ ಅಂತ. ಸೊ ನೀವು ಅದನ್ನು ಕಂಟಿನ್ಯೂ ಮಾಡ್ತೀರಾ. ಸೊ ಬಟ್ ಅಪ್ಲೈ ಮಾಡದೆ ಸುಮ್ಮನೆ ಎಸ್ ನಾನು ಮಾಡ್ತೀನಿ ಅಂತ ಹೇಳೋದು, 2 ದಿನ ಮಾಡೋದು, ಆಮೇಲೆ ಸುಮ್ಮನೆ ನಿಮ್ಮ ಅದೇ ಹಳೆ ಓಲ್ಡ್ ಸ್ಟೈಲಿಗೆ ಹೋದರೆ ಏನು ಚೇಂಜಸ್ ಆಗಲ್ಲ. ಆ್ಯಂಡ್ ಹೇಳ್ತೀನಲ್ಲ, ಲೈಫಲ್ಲಿ ಎಲ್ಲಾನು ತುಂಬ ಈಸಿ, ಎಲ್ಲಾನು ಪಡ್ಕೊಳೋದು ತುಂಬ ಈಸಿ. ಸ್ಟಾಪ್ ಈ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಏನಿದೆಯಲ್ಲ, ಜನ ಎಲ್ಲ ಸೊಸೈಟಿ ಎಲ್ಲ ನಮಗೆ ನಂಬ್ಸ್ಕೊಂಡು ಬಂದಿರೋದು ಏನಂತ ಅಂದರೆ, ನಾವೇನಾದರೂ ಲೈಕ್ ಪಡಿಬೇಕಂತಂದರೆ ಕಷ್ಟಪಡಬೇಕು, ಲೈಫಲ್ಲಿ ಅಷ್ಟು ಈಸಿಯಾಗಿ ಯಾವುದೂ ಸಿಗಲ್ಲ, ಎಲ್ಲದಕ್ಕೂ ವರ್ಕ್ ಹಾರ್ಡ್ ಮಾಡಬೇಕು, ಎಫರ್ಟ್ ಹಾಕಬೇಕು. ಫಸ್ಟ್ ಈ ಕಷ್ಟ ಅನ್ನೋ ಟರ್ಮಿಂದ ಆಚೆ ಬನ್ನಿ. ಲೈಕ್ ಲಿಟ್ರಲಿ ನಿಮಗೆ ಕಷ್ಟ ಅನ್ನೋ ಲೈಕ್ ಈ ಜಗತ್ತಲ್ಲಿ ಕಷ್ಟಪಡಬೇಕಂತ ಯಾರು ಬಂದಿಲ್ಲಪ್ಪ. ಇಲ್ಲಿರೋ ಪ್ರತಿ ಒಂದು ಜೀವಿನೂ ಕೂಡ ಬಂದಿರೋದು ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಇದನ್ನು ಜಸ್ಟ್ ಜನಗಳು ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ, ಅದು ರಿಪೀಟೆಡ್ಲಿ ನಮ್ಗೆ ಕೇಳಿ ಟ್ರೂ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನೀವು ಇಲ್ಲಿರೋದು ಎಂಜಾಯ್ ಮಾಡೋಕ್ಕೆ, ನಿಮ್ಮ ಜೀವನದ ಪ್ರತಿ ಒಂದು ಮೂಮೆಂಟ್ ನಿಮಿಷನೂ ಕೂಡ ಎಂಜಾಯ್ ಮಾಡಬೇಕು ನೀವು. ಅದಕ್ಕೆ ನೀವು ಇಲ್ಲಿರೋದು, ಖುಷಿಯಾಗಿರೋದಕ್ಕೆ ನೀವು ಇಲ್ಲಿರೋದು, ಆ್ಯಂಡ್ ಸುಖನ ಮಾತ್ರ ಅನುಭವಿಸಕ್ಕೆ ನೀವು ಇಲ್ಲಿರೋದು. ಅರ್ಥ ಆಯ್ತಾ? ಸೊ ಕಷ್ಟ ಅನ್ನೋ ಮಾತೆ ನಿಮ್ಮ ಲೈಫಲ್ಲಿ ಬರಬಾರ್ದು, ಜಗತ್ತಲ್ಲಿ ಬರಬಾರ್ದು. ಯಾವುದೂ ಕಷ್ಟ ಇಲ್ಲ ಇಲ್ಲಿ, ಎಲ್ಲ ಈಸಿ. ಆ್ಯಂಡ್ ನೀವು ಬಂದಿರೋದೇ ಈಸಿಯಾಗಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ಕೊಳೋಕ್ಕೆ ಕ್ರಿಯೇಟ್ ಮಾಡೋಣ. ನಿಮ್ಮದೇ ಒಂದು ಓನ್ ಯೂನಿವರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಯೂನಿವರ್ಸಲ್ಲಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬದುಕೋಕೆ ನೀವು ಇಲ್ಲಿ ಬಂದಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಸ್ ಲಾಂಗ್ ಆಸ್ ನೀವು ಯಾರಿಗೂ ಅಫೆಕ್ಟ್ ಮಾಡ್ತಿಲ್ಲ, ಯಾರಿಗೂ ತೊಂದರೆ ಕೊಡ್ತಿಲ್ಲ ಅಂತಂದರೆ ಭಯ ಪಡ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಯಾರಿಗೂ ತೊಂದರೆ ಕೊಡ್ತಿಲ್ಲ, ಯಾರಿಗೂ ಏನೂ ಮಾಡ್ತಿಲ್ಲ ಅಂತ ಅಂದಮೇಲೆ ಯಾಕೆ ಭಯ ಪಡ್ತೀರಾ? ನೀವು ನಿಮ್ಮ ಲೈಫ್ನ ಬದಲಾಯಿಸ್ಕೊತಿದ್ದೀರಾ. ಆ್ಯಂಡ್ ಲೈಕ್ ನಿಮ್ಮನ್ನು ನೀವು ಕೇರ್ ಮಾಡದೆ, ನಿಮ್ಮನ್ನು ನೀವು ಪ್ರೀತಿಸದೆ, ನಿಮ್ಮ ಬಗ್ಗೆ ನಿಮಗೆ ನೀವು ಟೈಮ್ ಕೊಟ್ಕೊಳ್ದೆ, ನಿಮ್ಗೆ ಏನು ಬೇಕೋ ಅದನ್ನು ನೀವು ಪಡ್ಕೊಳ್ದೆ ಯಾರಾದರೂ ಬಂದು ನಿಮ್ಗೆ ಕೊಡ್ತಾರಾ? ನೋಡಿ, ಯಾರು ನಿಮಗೆ ಬಂದ್ಬಿಟ್ಟು ಏನೂ ಚೇಂಜಸ್ ಮಾಡಲ್ಲ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನ. ಯಾರಾದರೂ ಬಂದು ಕೇಳಿದ್ರೆ ಮ್ಯಾನಿಫೆಸ್ಟ್ ಮಾಡ್ತಿದ್ಯಾ ನಿಮಗೆ? ಎಸ್ ಮಾಡ್ತಿದ್ದೀನಿ. ಏನಾಗಬೇಕು ನನ್ನ ಲೈಫಲ್ಲಿ ನನಗೆ ಏನು ಬೇಕೋ ಅದನ್ನು ನಾನು ಪಡ್ಕೊತಿದ್ದೀನಿ. ಆ್ಯಂಡ್ ಅದನ್ನು ಕೇಳೋದಕ್ಕೆ ಹೇಳೋದಕ್ಕೆ ನನಗೂ ಟೈಮ್ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಅದು ನನ್ ಆಫ್ ಯುವರ್ ಬಿಸ್ನೆಸ್, ಆಯಿತಾ? ಇದು ನಿಮ್ಮ ಬಿಸ್ನೆಸ್ ಅಲ್ಲ. ನನ್ನ ಲೈಫಲ್ಲಿ ಏನು ಬೇಕೋ ಅದನ್ನು ನಾನು ಮಾಡ್ಕೊತೀನಿ. ಆ್ಯಂಡ್ ಅದು ಸ್ವಾರ್ಥ ಅಲ್ಲ. ಬಿಕಾಸ್ ಸ್ವಾರ್ಥ ಅಂದರೆ ಅದು ನಾನೇನೋ ಬೇರೆಯವ್ರಿಗೆ ತೊಂದರೆ ಕೊಡ್ತಿದ್ದೀನಿ ಆಗುತ್ತೆ. ಬಿಕಾಸ್ ನಾನು ಯಾರಿಗೂ ತೊಂದರೆ ಕೊಡ್ದಂಗೆ ನಾನು ಒಳ್ಳೇದು ಮಾಡ್ಕೊತಿದ್ದೀನಿ ಅಂದರೆ ಅದು ಯಾವ ಥರ ತೊಂದರೆ? ಇಟ್ಸ್ ನಾಟ್ ರೈಟ್. ಸೊ ಯಾರಿಗೂ ತೊಂದರೆ ಕೊಡ್ತಿಲ್ಲ. ಬಟ್ ನನ್ನ ಪಾಡಿಗೆ ನಾನು ಏನೋ ಒಂದು ಥಾಟ್ಸ್ನ ಕೊಟ್ಕೊಂಡು ನನ್ನ ರಿಯಾಲಿಟಿಲಿ ನಾನೇನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ, ರೈಟ್? ಸೊ ತೊಂದರೆ ಅಲ್ಲ ಅದು. ನಾನೇನೋ ಯಾರಿಗೂ ಮೋಸ ಮಾಡ್ತಿಲ್ಲ, ನಾನೇನೋ ಯಾರಿಗೂ ತೊಗೊಂಡೋಗಿ ದೊಡ್ಡ ಕಲ್ಲ ತಾಗ್ತಿಲ್ಲ. ನನ್ನ ರಿಯಾಲಿಟಿನ ಹೆಂಗೆ ಬೇಕೋ ಹಂಗೆ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಆ್ಯಸ್ ಲಾಂಗ್ ಆಸ್ ನನ್ನ ಇಂಟೆನ್ಷನ್ ಪ್ಯೂರ್ ಇದೆ, ನನಗೇನಿಲ್ಲ ನನ್ನ ಬಗ್ಗೆ ನಾನು ಚೇಂಜಸ್ ಮಾಡ್ಕೊತಿರೋದು. ಈವನ್ ನಿಮ್ಗೆ ಅನ್ಸ್ಬೋದು ನಾನು SP ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ, ಅದು ಸ್ವಾರ್ಥ ಅಲ್ವಾ, ಅವ್ರ ವಿಲ್ಲಿಗೆ ನಾನು ಅಪೋಸಿಟಾಗಿ ಬಿಹೇವ್ ಮಾಡ್ತಿದ್ದೀನಲ್ವಾ ಅಂತ. ಅವ್ರಿಗೆ ಫಸ್ಟ್ ಆಫ್ ಆಲ್ ನಿಮ್ಮ SP ಹೇಗೆ ಅಂತಂದರೆ, ನೀವೇನು ಥಿಂಕ್ ಮಾಡ್ತೀರೋ ಅದನ್ನಷ್ಟು ಅವ್ರು ಥಿಂಕ್ ಮಾಡೋದು. ನೀವು ಹಂಗೆ ಥಿಂಕ್ ಮಾಡಿದ್ರೆ ಅವರು ಹಾಗೆ ಥಿಂಕ್ ಮಾಡ್ತಾರೆ. ನೋಡಿ, ಇಟ್ಸ್ ನಾಟ್ ಇಲ್ಲಿ ಸ್ವಾರ್ಥ ಅಲ್ಲ. ನೀವು ಯಾರಿಗೂ ತೊಂದರೆ ಕೊಡ್ತಿಲ್ಲ, ನೀವು ಯಾರಿಗೂ ಕೊಲೆ ಮಾಡ್ತಿಲ್ಲ, ಮೋಸ ಮಾಡ್ತಿಲ್ಲ, ಪನಿಷ್ಮೆಂಟ್ ಕೊಡ್ತಿಲ್ಲ. ಇಲ್ಲಿ ನೀವು ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊತಿದ್ದೀರಾ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಏನೇ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೂ ನಿಮ್ಮ ಲೈಕ್ ನೀವು ಮಾತಾಡೋ ರೀತಿನ ಬದಲಾಯಿಸ್ಕೊಳ್ಳಿ, ನೀವು ನೋಡೋ ರೀತಿನ ಬದಲಾಯಿಸ್ಕೊಳ್ಳಿ, ನೀವು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊಳ್ಳಿ. ಆ್ಯಂಡ್ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ಕೂಡ ಸಖತ್ ಈಸಿ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ ಮತ್ತು ತುಂಬ ಲಿಮಿಟ್ಲೆಸ್. ಆ್ಯಂಡ್ ಇಲ್ಲಿ ನೀವು ಇರೋದು ಲಿಮಿಟ್ಸ್ನ ಬ್ರೇಕ್ ಮಾಡೋದಕ್ಕೆ, ಇಲ್ಲಿ ನೀವಿರೋದು ನಿಮ್ಮ ಓನ್ ಪವರ್ ಏನು ಅಂತ ತಿಳ್ಕೊಂಡು ಬದುಕೋದಕ್ಕೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ನ ನೀವು ಅಪ್ಲೈ ಮಾಡ್ಕೊಳೋದ್ರಿಂದ ಲೈಕ್ ಲಿಟ್ರಲಿ ನಿಮ್ಮ ಪವರ್ ಏನಂತ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ, ಅವರು ನಂಬೋದಕ್ಕೆ ತುಂಬ ಕಷ್ಟಪಡ್ತಾರೆ. ಲಿಟ್ರಲಿ ಎಲ್ಲರೂ ಅವರು ನಂಬೋದಕ್ಕೆ ತುಂಬ ಕಷ್ಟಪಡ್ತಾರೆ. ಎಲ್ಲರಿಗೂ ನಮ್ಮನ್ನು ನಾವು ನಂಬೋದಕ್ಕಿಂತ ಹೊರಗಡೆ ಇರೋ ಥಿಂಗ್ಸ್ನ ನಂಬೋದು ಜಾಸ್ತಿ, ಅಂದರೆ ಎಕ್ಸ್ಟರ್ನಲ್ ಸೋರ್ಸಸ್ನ ನಂಬೋದು ಜಾಸ್ತಿ. ಬಟ್ ಲೆಟ್ ಮೀ ಟೆಲ್, ನಿಮ್ಮಿಂದ ಹೊರಗಡೆ ಏನೂ ಇಲ್ಲ, ನಿಮ್ಮಲ್ಲೇ ಎಲ್ಲ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನೀವೇ ಗಾಡ್, ನಿಮ್ಮಿಂದಾನೇ ನಿಮ್ಮ ಯೂನಿವರ್ಸ್ ನಡೀತಿರೋದು. ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಯೂನಿವರ್ಸ್, ಬೇರೆಯವ್ರ ಯೂನಿವರ್ಸ್ ಬಗ್ಗೆ ಅಲ್ಲ. ನಿಮ್ಮ ಲೈಫಲ್ಲಿ ನೀವೇ ಗಾಡ್, ಆ್ಯಂಡ್ ನಿಮ್ಮ ಯೂನಿವರ್ಸ್ಗೆ ನೀವೇ ಗಾಡ್. ಆ್ಯಂಡ್ ನಿಮ್ಮ ಯೂನಿವರ್ಸಲ್ಲಿ ಏನು ನಡೀತಿದೆ ಅದಕ್ಕೆಲ್ಲದಕ್ಕೂ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಸೊ ಸಣ್ಣ ಥಿಂಗ್ಸಿಂದ ಹಿಡಿದು ದೊಡ್ಡ ಥಿಂಗ್ಸ್ ಆಗಿರಲಿ, ಏನೇ ಆಗಿರಲಿ, ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಬಿಕಾಸ್ ನಿಮ್ಮ ವರ್ಡ್ಸಿಗಷ್ಟು ಪವರ್ ಇದೆ, ನಿಮ್ಮ ಥಾಟ್ಸಿಗಷ್ಟು ಪವರ್ ಇದೆ, ನಿಮ್ಮ ಮೈಂಡಿಗಷ್ಟು ಪವರ್ ಇದೆ, ನಿಮಗಷ್ಟು ಪವರ್ ಇದೆ. ಬಿಲೀವ್ ಇನ್ ಯುವರ್ ಪವರ್. ಅರ್ಥ ಆಯ್ತಾ? ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಆ್ಯಂಡ್ ನಿಮಗೇನಾದರೂ ಕೋಚಿಂಗ್ ಬೇಕಂತ ಅಂದರೆ ಕೋಚಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಹೋಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಆ್ಯಂಡ್ ಬೇರೆ ಲೈಕ್ ಟೆಲಿಗ್ರಾಮ್ ಇದೆ, ಲೈಕ್ ಇನ್ಸ್ಟಾಗ್ರಾಮ್ ಇದೆ, ಅದೆಲ್ಲ ಫಾಲೋ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.